ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಐಡಿಯಾಸ್ ಫೋರಮ್ಗೆ ಸ್ವಾಗತ. ನಾನು ಸಿಂಧು MS. ನೀವೀಗ ನೋಡ್ತಾ ಇದ್ದೀರಾ NCERT ಜನರಲ್ ಸೈನ್ಸ್ ಇನ್ ಕನ್ನಡ. ನೀವಿನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಜಾಯ್ನ್ ಆಗಿ ಹೆಚ್ಚಿನ ಉಪಯೋಗಗಳನ್ನು ಪಡ್ಕೊಳ್ಳಿ. ಐಡಿಯಾಸ್ ಫೋರಮ್ನ ಕೋರ್ಸ್ಗಳ ವಿವರ, ಎಲ್ಲ NCERT ವಿಡಿಯೋಗಳು ಹಾಗೆ ಎಲ್ಲ DSC RT ವಿಡಿಯೋಗಳು, ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕದ ವಿಡಿಯೋಗಳು, GK ಟ್ರಿಕ್ಸ್ ವಿಡಿಯೋಗಳು ಹಾಗೂ 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳ ಚರ್ಚೆ. ಇನ್ನು ಮುಂದೆ ಅನೇಕ ಕೋರ್ಸ್ಗಳನ್ನು ಸಹಿತ ಲಾಂಚ್ ಮಾಡಲಾಗುವುದು. ಐಡಿಯಾಸ್ ಫೋರಮಲ್ಲಿ ನೀವು ಹೋಗಿ ಅಲ್ಲಿ ಪ್ಲೇಲಿಸ್ಟ್ಗೆ ಹೋಗಿ, ಆನಂತರ ನಿಮಗೆ ಅಲ್ಲಿ NCERT ಜನರಲ್ ಸೈನ್ಸ್ ಸೀರೀಸ್ ಇನ್ ಕನ್ನಡ ಇದನ್ನು ನೀವು ಸರ್ಚ್ ಮಾಡಿ. ಅಲ್ಲಿ ನಿಮಗೆ 6th ಸ್ಟ್ಯಾಂಡರ್ಡಿಂದ ಎಲ್ಲ ಚಾಪ್ಟರ್ಸ್ಗಳು ಅಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಫ್ರೆಂಡ್ಸ್, ಪಾರ್ಟ್ 1 ವಿಡಿಯೋದಲ್ಲಿ ನೀವೀಗ ಆಲ್ರೆಡಿ ಲೈಫ್ ಪ್ರೋಸೆಸ್ ಅಂತ ಅಂದ್ರೇನು, ಹಾಗೆ ಒಂದು ನ್ಯೂಟ್ರಿಷನ್ ಬಗ್ಗೆ ಕಾನ್ಸೆಪ್ಟ್ ತಿಳ್ಕೊಂಡಿದ್ದೀರಾ. ಜೊತೆಗೆ ಸೆಕೆಂಡ್ ಪಾರ್ಟಲ್ಲಿ ಅನಿಮಲ್ಸಲ್ಲಿ ಯಾವ ರೀತಿಯಾದಂತಹ ನ್ಯೂಟ್ರಿಷನ್ ಆಗುತ್ತೆ ಅದರ ಬಗ್ಗೆ ತಿಳ್ಕೊಂಡಿದ್ದೀರಾ. ಜೊತೆಗೆ ಒಂದು ಡೈಜೆಷನ್ ಜೀರ್ಣಕ್ರಿಯೆ ಕಾನ್ಸೆಪ್ಟ್ ತಿಳ್ಕೊಂಡಿದ್ದೀರಾ. ಈ ಒಂದು ಟೇಬಲ್ ಆಗಿರಬಹುದು, ಇದನ್ನು ಆ್ಯಕ್ಚುಲಿ ನಿಮಗೆ ಈ ಥರನೇ ನಿಮಗೆ ಕೊಟ್ಟಿಲ್ಲ, ನಾನೊಂದು ಬ್ರೀಫಾಗಿ ಬರೆದಿರೋ ಕಾರಣ ನಿಮಗೆ ಇದು ಈಸಿಯಾಗಿ ನಿಮಗೆ ಸಿಗುತ್ತೆ. ಹಾಗೆ ಈ ಒಂದು ಟೇಬಲ್ ನಿಮಗೆ ಅತಿ ಮುಖ್ಯವಾಗಿ ಹೆಲ್ಪ್ ಆಗುತ್ತೆ. ಆನಂತರ ರೆಸ್ಪಿರೇಷನ್ ಬಗ್ಗೆ ಸ್ಟಾರ್ಟ್ ಮಾಡಿದ್ವಿ. ಯಾವ ರೀತಿಯಾದಂತಹ ರೆಸ್ಪಿರೇಷನ್ನಿಂದ ನಮಗೆ ಎನರ್ಜಿ ಸಿಗುತ್ತೆ, ಆ ಎನರ್ಜಿ ಯಾವುದಕ್ಕೆ ಯುಟಿಲೈಸ್ ಆಗುತ್ತೆ, ಹಾಗೆ ಪ್ಲ್ಯಾಂಟ್ಸ್ಗಳಲ್ಲಿ ಯಾವ ರೀತಿಯಾದಂತಹ ರೆಸ್ಪಿರೇಷನ್ ಪ್ರೋಸೆಸ್ ಆಗುತ್ತೆ ಅಂತೆಲ್ಲ ನೋಡ್ತಾ ಬಂದ್ವಿ. ಜೊತೆಗೆ ಆಕ್ಸಿಜನ್ನ ನಮ್ಮ ಬಾಡಿಗೆ ಪಡೆಯೋಕ್ಕೆ ಹಾಗೆ ನಮ್ಮ ಬಾಡಿಯಲ್ಲಿ ಉತ್ಪತ್ತಿಯಾಗಿರುವಂತಹ ಕಾರ್ಬನ್ ಡೈಆಕ್ಸೈಡನ್ನು ಅದು ಹೊರಹಾಕೋಕ್ಕೆ ಅಂಗಗಳೇನಾಗಿರುತ್ತೆ ಅಭಿವೃದ್ಧಿಪಡಿಸ್ಕೊಂಡಿರ್ತವೆ. ನೆಲವಾಸಿ ಜೀವಿಗಳೇನಾಗಿರುತ್ತೆ ಆಕ್ಸಿಜನ್ ಇನ್ ದ ಫಾರ್ಮ್ ಆಫ್ ಗ್ಯಾಸನ್ನು ಇನ್ವಾಲ್ವ್ ಮಾಡ್ಕೊಳ್ಳುತ್ತೆ. ನೀರಲ್ಲಿರುವಂತಹ ಅನಿಮಲ್ಸ್ಗಳೇನಾಗಿರುತ್ತೆ ಡಿಸಾಲ್ವ್ಡ್ ಆಕ್ಸಿಜನ್, ವಿಲೀನಗೊಂಡಿರುವಂತಹ ಆಕ್ಸಿಜನ್, ನೀರಿನಲ್ಲಿ ವಿಲೀನಗೊಂಡಿರುವಂತಹ ಆಕ್ಸಿಜನ್ ಅದು ಯುಟಿಲೈಸ್ ಮಾಡ್ಕೊಳ್ಳುತ್ತೆ. ಈಗ ನೆಕ್ಸ್ಟ್ ಹೋಗೋಣ. ಗಾಳಿಯಲ್ಲಿರುವ ಆಕ್ಸಿಜನ್ ಪ್ರಮಾಣಕ್ಕೆ ಹೋಲಿಸಿದರೆ ನೀರಿನಲ್ಲಿ ಕರಗಿರುವ ಆಕ್ಸಿಜನ್ ಪ್ರಮಾಣ ಸಾಕಷ್ಟು ಕಡಿಮೆ ಇರುತ್ತೆ. ಗೊತ್ತಾಗ್ತಿದೆಯಾ? ನೀವೇನು ಅಟ್ಮಾಸ್ಫಿಯರಲ್ಲಿ ನೋಡ್ತಿದ್ದೀರಲ್ಲ, ಆಕ್ಸಿಜನ್ ಪರ್ಸೆಂಟೇಜ್ ಎಷ್ಟಿದೆ? 21% ಇದೆ. ಅದಕ್ಕಿಂತ ಏನಾಗಿದೆ, ನೀರಿನಲ್ಲಿ ವಿಲೀನವಾಗಿರುತ್ತಲ್ಲ, ಡಿಸಾಲ್ವ್ ಆಗಿರುತ್ತಲ್ಲ ಆಕ್ಸಿಜನ್, ಅದರ ಪ್ರಮಾಣ ಆ್ಯಕ್ಚುಲಿ ಏನಾಗಿರುತ್ತೆ ತುಂಬಾ ಕಡಿಮೆ ಇರುತ್ತೆ. ಕಡಿಮೆ ಇರುವುದರಿಂದ ಜಲಚರಗಳ ಉಸಿರಾಟದ ದರವು ನೆಲಜೀವಿಗಳಲ್ಲಿ ಕಂಡುಬರುವುದಕ್ಕಿಂತ ಸಾಕಷ್ಟು ವೇಗವಾಗಿರುತ್ತೆ. ಗಮನಿಸ್ತಾ ಇದ್ದೀರಾ ಇಲ್ಲಿ ನೀವು? ಜಲಚರ ಜೀವಿಗಳಲ್ಲಿ ಏನಾಗಿರುತ್ತೆ ಉಸಿರಾಟ ದರ, ಅದರ ರೇಟ್ ಏನು ಹೇಳ್ತೀವಲ್ವ, ರೆಸ್ಪಿರೇಷನ್ ರೇಟ್ ಅಂತ ಹೇಳ್ತೀವಲ್ವ, ಬ್ರೀತ್ ರೇಟ್ ಅಂತ ಹೇಳ್ತೀವಲ್ವ, ನೆಲಜೀವಿಗಳಿಗಿಂತನೂ ಏನಾಗಿರುತ್ತೆ ಜೀವಿಗಳಲ್ಲಿ ನೀರಿನಲ್ಲಿರುವಂತಹ ಜೀವಿಗಳಲ್ಲಿ ಏನಾಗಿರುತ್ತೆ ಅತಿ ವೇಗವಾಗಿರುತ್ತೆ. ಮೀನುಗಳು ತಮ್ಮ ಬಾಯಿಯ ಮೂಲಕ ನೀರನ್ನು ಒಳ ತೆಗೆದುಕೊಂಡು, ಬಾಯಿಯ ಮೂಲಕ ಅದು ನೀರನ್ನು ಒಳಗಡೆ ತಗೋತಿದೆ, ಕಿವಿರುಗಳ ಕಡೆಗೆ ಬಲವಾಗಿ ತಳ್ಳುತ್ತವೆ. ಗಿಲ್ಸ್ ಕಡೆಗೆ ಏನಾಗುತ್ತೆ ಅದು ತಳ್ಳುತ್ತೆ ಅದನ್ನು. ಅಲ್ಲಿ ಕರಗಿರುವ ಆಕ್ಸಿಜನ್ ರಕ್ತದಿಂದ ಪಡೆದುಕೊಳ್ಳುತ್ತದೆ. ನೆಲಜೀವಿಗಳು ಅಟ್ಮಾಸ್ಫಿಯರಲ್ಲಿರುವಂಥ ಆಕ್ಸಿಜನನ್ನು ತಗೊಳ್ತವೆ, ಹೌದಲ್ವಾ? ವಿಭಿನ್ನ ಜೀವಿಗಳಲ್ಲಿ ಈ ಆಕ್ಸಿಜನ್ ವಿಭಿನ್ನ ಅಂಗಗಳ ಮೂಲಕ ಹೀರಲ್ಪಡುತ್ತದೆ. ಅಫ್ಕೋರ್ಸ್ ನೀವು ಇದನ್ನು ಒಪ್ಕೋತೀರಾ. ನಮ್ಮ ಹ್ಯೂಮನ್ಸಲ್ಲಿ ಏನಾಗಿರುತ್ತೆ ಥ್ರೂ ದ ನೋಸ್, ಲಂಗ್ಸಲ್ಲಿ ನಾವು ರೆಸ್ಪಿರೇಷನ್ ಅದೆಲ್ಲ ನೋಡ್ತೀವಿ. ಪ್ಲ್ಯಾಂಟ್ಸ್ಗಳಲ್ಲಿ ನಾವು ನೋಡೋದು ಥ್ರೂ ದ ಗಿಲ್ಸ್, ಕಿವಿರೋದ್ರಲ್ಲಿ ಹೇಳ್ತೀವಿ. ಅದೇ ನೆಕ್ಸ್ಟ್. ಆದರೆ ಈ ಕಪ್ಪೆಗಳಲ್ಲಿ ಏನಾಗುತ್ತೆ ಅಂತಂದರೆ, ಲ್ಯಾಂಡ್ ಮೇಲಿದ್ದಾಗ ಅದರಲ್ಲಿರುವಂತಹ ಲಂಗ್ಸ್ಗಳೇನಾಗುತ್ತೆ ರೆಸ್ಪಿರೇಷನಿಗೆ ಹೆಲ್ಪ್ ಆಗುತ್ತೆ. ಆದರೆ ನೀರಲ್ಲಿ ಹೋದಾಗ ಅದರ ಒಂದು ಸ್ಕಿನ್ ಏನು ಮಾಡುತ್ತೆ ಅದಕ್ಕೆ ಹೆಲ್ಪ್ ಮಾಡುತ್ತೆ ರೆಸ್ಪಿರೇಷನ್ಗೆ. ಈ ರೀತಿಯಾಗಿ ನಾವು ಈ ಉಭಯವಾಸಿ ಅಂತ ಅದಕ್ಕೋಸ್ಕರನೇ ಅದು ಕರೆಯೋದು. ಎರಡು ಕಡೆಯೂ ಅದಕ್ಕೆ ಬದುಕುವಂತಹ ಒಂದು ಕೆಪಾಸಿಟಿ ಇರುತ್ತೆ, ಅದನ್ನು ನಾವು ನೋಡ್ತೀವಿ. ಅದಕ್ಕೋಸ್ಕರ ಏನಾಗುತ್ತೆ ವಿಭಿನ್ನ ಜೀವಿಗಳಲ್ಲಿ ಈ ಆಕ್ಸಿಜನ್ ವಿಭಿನ್ನ ಅಂಗಗಳ ಮೂಲಕ ಹೀರಲ್ಪಡುತ್ತವೆ. ಆಲ್ ದೀಸ್ ಆರ್ಗನ್ಸ್ ಹ್ಯಾವ್ ಎ ಸ್ಟ್ರಕ್ಚರ್ ದಟ್ ಇನ್ಕ್ರೀಸಸ್ ದ ಸರ್ಫೇಸ್ ಏರಿಯಾ ವಿಚ್ ಈಸ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಆಕ್ಸಿಜನ್ ರಿಚ್ ಅಟ್ಮಾಸ್ಫಿಯರ್. ಯಾವಾಗ ನಮ್ಮ ಒಂದು ಸರ್ಫೇಸ್ ಏರಿಯಾ ಒಂದು ಆರ್ಗನ್ ಆಕ್ಸಿಜನ್ ರಿಚ್ ಅಟ್ಮಾಸ್ಫಿಯರ್ಗೆ, ವಾತಾವರಣದಕ್ಕೆ ರೀಚ್ ಆದಾಗ ಅದರ ಸರ್ಫೇಸ್ ಏನು ಮಾಡುತ್ತೆ ಅದು ಇನ್ಕ್ರೀಸ್ ಮಾಡ್ಕೊಳ್ಳುತ್ತೆ. ನೀವು ನೋಡ್ತೀರಲ್ವ ಲಂಗ್ಸಲ್ಲಿ ಇದೇ ರೀತಿಯಾದಂಥ ಒಂದು ಪ್ರೋಸೆಸ್ಸನ್ನು ನೋಡ್ತೀರಾ. ಆಕ್ಸಿಜನ್ ಹಾಗೆ ಕಾರ್ಬನ್ ಡೈಆಕ್ಸೈಡ್ ಇವುಗಳ ವಿನಿಮಯ ಈ ಮೇಲ್ಮೈ ಮೂಲಕವೇ ನಡೆಯಬೇಕಾಗಿರುತ್ತದೆ. ಈ ಆಕ್ಸಿಜನ್ ರಿಚ್ ಅಟ್ಮಾಸ್ಫಿಯರ್ಗೆ ರೀಚ್ ಆದಾಗ ಹೇಗೆ ಅಲ್ಲಿ ಸರ್ಫೇಸ್ ಏರಿಯಾ ಇನ್ಕ್ರೀಸ್ ಆಗುತ್ತಲ್ಲ, ಅದರ ಮೇಲ್ಮೈಯನ್ನು ಇನ್ಕ್ರೀಸ್ ಆಗುತ್ತಲ್ಲ, ಅದರ ಮೇಲೆ ಏನಾಗಿರುತ್ತೆ ಈ ಆಕ್ಸಿಜನ್ ಹಾಗೆ ಕಾರ್ಬನ್ ಡೈಆಕ್ಸೈಡ್ ಏನಾಗಿರಬೇಕು ಅಲ್ಲಿ ಎಕ್ಸ್ಚೇಂಜ್ ಆಗಬೇಕು. ಅದರ ಒಂದು ಮಿಕ್ಸಿಂಗ್ ಆಗಿರ್ಬೋದು, ಎಕ್ಸ್ಚೇಂಜ್ ಆಗುತ್ತಲ್ವ, ಅಂದರೆ ವಿನಿಮಯ ಆಗೋಕ್ಕೆ ಇಲ್ಲಿ ಸಾಧ್ಯ ಆಗುತ್ತೆ. ಇದನ್ನು ರಕ್ಷಿಸಲು ದೇಹದ ಒಳಗೆ ಇರುತ್ತದೆ.
ಗಾಳಿ ಹೋಗಲು ಮಾರ್ಗಗಳಿವೆ. ಇದನ್ನು ನೋಡ್ತಾ ಹೋಗೋದು ನೀವು ಲಂಗ್ಸ್ ತಿಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಇದನ್ನೇ ನಾನು ಇವಾಗ ಹೇಳ್ತಾ ಹೋಗ್ತೀನಿ ನೋಡಿ. ನೋಸ್ ನೋಡ್ತೀರಾ, ನೋಸ್ ಮೂಲಕ ಇಲ್ಲಿ ನೀವು ಅನ್ನನಾಳ ನೋಡೋದು ನೀವು ಡೈಜೆಸ್ಟಿವ್ ಸಿಸ್ಟಮಲ್ಲಿ. ಇಲ್ಲಿ ನೀವು ನೋಡೋದು ವಿಂಡ್ ಪೈಪ್ ಅಂತ ಹೇಳಿ ಕರಿತೀವಿ. ವಿಂಡ್ ಪೈಪ್ ಮೂಲಕ ಏನಾಗುತ್ತೆ ಲಂಗ್ಸ್ಗೆ ಅದು ಟ್ರಾನ್ಸ್ಫರ್ ಆಗುತ್ತೆ. ನೀವು ಲಂಗ್ಸ್ನ ನೀವು ನೋಡೋದಾದರೆ ಇಲ್ಲಿ ಒಂದು ಫಿಗರನ್ನು ಇಲ್ಲಿ ಲಂಗ್ಸನ್ನು ಕೊಟ್ಟಿದೆ ನೋಡಿ. ಥ್ರೂ ದ ನೋಸ್ ಏನಾಗುತ್ತೆ ವಿಂಡ್ ಪೈಪ್ ಮೂಲಕ ಇದೇನಾಗುತ್ತೆ ಲಂಗ್ಸ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಒಂದು ಕಡೆ ನಿಮಗೆ ಲಂಗ್ಸ್ನ ಒಂದು ಒಳಗಡೆ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ನೀವು ಗಮನಿಸಿ. ಲಂಗ್ಸ್ನ ನೀವು ನೋಡ್ತಾ ಹೋದ್ರಿ ಅಂದರೆ ಇದರ ಒಂದು ಬ್ರ್ಯಾಂಚಸ್ ಏನಿರುತ್ತಲ್ಲ ಇದರ ಒಳಗಡೆ ಏನಾಗಿರುತ್ತೆ ಈ ರೀತಿಯಾಗಿ ಎಕ್ಸ್ಟ್ರಾಸ್ ಈ ಥರ ನೀವೇನು ಗಿಡಗಳಲ್ಲಿ ಬ್ರ್ಯಾಂಚಸ್ಗಳನ್ನು ನೋಡ್ತಿರಲ್ಲ ಆ ಥರ ಇಲ್ಲರಲ್ಲೂ ಇರುತ್ತೆ. ಇವುಗಳನ್ನು ನಾವು ಆಲ್ವಿಯೋಲೈ ಅಂಥೇಳಿ ಕರಿತೀವಿ. ಗೊತ್ತಾಗ್ತಿದೆಯಾ? ಈ ರೀತಿಯಾಗಿರುತ್ತೆ. ಇವುಗಳನ್ನು ನಾವು ಆಲ್ವಿಯೋಲೈ ಅಂತ ಹೇಳಿ ಕರಿತೀವಿ. ಇವುಗಳೇ ಆ್ಯಕ್ಚುಲಿ ಏನಾಗುತ್ತೆ ಅಲ್ಲಿ ಅಬ್ಸಾರ್ಪ್ಷನ್ ಆಗೋದು. ಇದೇ ಒಂದು ರೀಸನ್ ಆಗುವಂಥದ್ದು. ಗಂಟಲಿನಲ್ಲಿ ಮೃದು ಸ್ಥಿತಿಯ ಉಂಗುರಗಳಂತಹ ರಚನೆಗಳಿವೆ. ಇವುಗಳು ಗಾಳಿ ಹಾದು ಹೋಗುವ ರಚನೆ ಕುಸಿಯದಂತೆ ನೋಡಿಕೊಳ್ಳುತ್ತದೆ. ಅಂದರೆ ರಿಕ್ವೈರ್ಡ್ ಅಮೌಂಟಾಗಿ ಕ್ಲೀನಾಗಿ ಅದು ಪಾಸ್ ಮಾಡ್ತಾ ಇರುತ್ತೆ. ಆಲ್ವಿಯೋಲೈ ಅಂತ ಹೇಳಿದ್ನಲ್ಲ ಗಾಳಿ ಗೂಡುಗಳು ಅಂಥೇಳಿ ಕರಿತೀವಿ. ಇದನ್ನೇ ನಾವು ಗಾಳಿಯ ಗೂಡು ಅಂಥೇಳಿ ಕರಿತೀವಿ. ಗೊತ್ತಾಗ್ತಿದೆಯಾ? ಸೊ ಹೆಚ್ಚು ಆಕ್ಸಿಜನ್ ಏನಾಗಿರಬೇಕು ನಾವು ಉಸಿರಾಟದಲ್ಲಿ ತೊಗೊಂಡ್ಬಿಟ್ಟು ಈ ಆಲ್ವಿಯೋಲಿಗೆ ಆ್ಯಕ್ಚುಲಿ ರೀಚ್ ಆಗಬೇಕಾಗಿರುತ್ತೆ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಹೋಗೋಣ. ನಾವು ಗಾಳಿ ಒಳಗೆ ತೆಗೆದುಕೊಂಡಾಗ ನಮ್ಮ ಪಕ್ಕೆಲುಬುಗಳು ಮೇಲಕ್ಕೆ ಏರುತ್ತದೆ. ಗೊತ್ತಾಗ್ತಿದೆಯಾ? ಮೇಲಕ್ಕೆ. ನಿಮ್ಗೆ ಆಲ್ರೆಡಿ ಇವಾಗ ಪಕ್ಕೆಲುಬಲ್ಲಿರುವಂತಹ ಬೋನ್ಸ್ ಎಷ್ಟಿದ್ದಾವೆ ಇದ್ರ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ನೆನ್ಪು ಮಾಡ್ಕೊಳ್ಳಿ. ಯಾವುದನ್ನು ಡೈರೆಕ್ಟಾಗಿ ಕನೆಕ್ಟ್ ಆಗಿರುತ್ತೆ ಅಥವಾ ಇಂಡೈರೆಕ್ಟಾಗಿ ಎಷ್ಟು ಮಸಲ್ಸೆಲ್ಲ ನಾವು ನೋಡ್ತೀವಿ ಇದನ್ನೆಲ್ಲ ನೀವು ನೆನ್ಪು ಮಾಡ್ಕೊಳ್ಳಿ. ನಮ್ಮ ಪಕ್ಕೆಲುಬುಗಳು ಏನಾಗುತ್ತೆ ಮೇಲಕ್ಕೆ ಏರ್ತವೆ. ಬೇಕಾದ್ರೆ ಒಂದ್ಸರಿ ಸೆನ್ಸ್ ಮಾಡ್ಕೊಂಡು ನೋಡಿ, ಒಂದ್ಸರಿ ಉಸಿರಾಟವನ್ನು ಮಾಡಿ ನೋಡಿ. ನಾವು ಒಳಗಡೆ ತೊಗೊಂಡಾಗ ಏನಾಗುತ್ತೆ ನಮ್ಮ ಪಕ್ಕೆಲುಬು ಆ ಬೋನ್ಸ್ಗಳೆಲ್ಲ ಏನಾಗುತ್ತೆ ಮೇಲಕ್ಕೆ ಏರುತ್ತವೆ. ಮತ್ತು ಒಪೆಯು ಚಪ್ಪಟೆಗೊಳ್ಳುತ್ತದೆ. ಎದೆಗೂಡು ದೊಡ್ಡದಾಗುತ್ತದೆ. ಯಾಕೆ ದೊಡ್ಡದಾಗುತ್ತೆ? ಯಾಕಂದರೆ ಅಲ್ಲಿ ಗಾಳಿ ತುಂಬ್ಕೋಬೇಕಲ್ವಾ. ವಿ ಲಿಫ್ಟ್ ಅವರ್ ಲಿಮ್ಸ್ ಆ್ಯಂಡ್ ಫ್ಲ್ಯಾಟನ್ ಅವರ್ ಡಯಾಫ್ರಮ್. ಲಿಫ್ಟ್ ಅಂತಂದರೆ ಮೇಲಕ್ಕೆ ಏರುತ್ತದೆ ಅಂತೇನು ಹೇಳ್ತಿದ್ದೀವಲ್ಲ ಅದೇ. ಡಯಾಫ್ರಮ್ ಏನಾಗುತ್ತೆ ಅಲ್ಲಿ ಚಪ್ಪಟೆ ಆಗುತ್ತೆ. ಜೊತೆಗೆ ಚೆಸ್ಟ್ ಕ್ಯಾವಿಟಿ ಏನಾಗುತ್ತೆ ಹೆಚ್ಚಾಗುತ್ತೆ. ಯಾವಾಗ ಗಾಳಿ ಈ ಒಂದು ಹೆಚ್ಚಾಗಿ ಏನು ಚೆಸ್ಟ್ ಕ್ಯಾವಿಟಿ ದೊಡ್ಡದಾಗಿರುತ್ತಲ್ಲ ಅದಕ್ಕೆ ಫಿಲ್ ಆದಾಗ ಏನಾಗುತ್ತೆ ಅಲ್ಲಿರುವಂತಹ ಆಲ್ವಿಯೋಲೈ ಏನಾಗುತ್ತೆ ಎಕ್ಸ್ಪ್ಯಾಂಡ್ ಆಗುತ್ತೆ. ಆ ಎಕ್ಸ್ಪ್ಯಾಂಡೆಡ್ ಆಲ್ವಿಯೋಲೈಗೆ ಏನಾಗುತ್ತೆ ಈ ಏರ್ ಏನಾಗುತ್ತೆ ಫಿಲ್ ಆಗುತ್ತೆ, ತುಂಬಿಕೊಳ್ಳುತ್ತೆ. ಆಗ ಅಲ್ಲಿ ಬ್ಲಡ್ ಅದಕ್ಕೆ ಆ್ಯಕ್ಚುಲಿ ಏನಾಗಿರುತ್ತೆ ಅಂದರೆ ಬ್ಲಡ್ ವೆಸಲ್ಸ್ಗಳು ಕನೆಕ್ಷನ್ ಇರುತ್ತೆ. ಗೊತ್ತಾಗ್ತಿದೆಯಾ? ಈ ಆಲ್ವಿಯೋಲೈ ಏನಿರುತ್ತಲ್ವ ಇದಕ್ಕೆ ಬ್ಲಡ್ ವೆಸಲ್ಸ್ಗಳು ಕನೆಕ್ಟ್ ಆಗಿರುತ್ತೆ. ಆ ಬ್ಲಡ್ ವೆಸಲ್ಸ್ಗಳು ಈ ಆಲ್ವಿಯೋಲೈಗೆ ಏರ್ ಏನಾದರೂ ರೀಚ್ ಆದಾಗ ಏನಾಗುತ್ತೆ ಬ್ಲಡ್ ಬ್ರಿಂಗ್ಸ್ ದ ಕಾರ್ಬನ್ ಡೈಆಕ್ಸೈಡ್ ಟು ದ ಆಲ್ವಿಯೋಲೈ. ನೀವೇನು ನೋಡ್ತಿರಲ್ಲ ನಮ್ಮ ಬ್ಲಡ್ ಡಿಆಕ್ಸಿಜನೇಟೆಡ್ ಬ್ಲಡ್ಡನ್ನು ಕ್ಯಾರಿ ಮಾಡುತ್ತಲ್ಲ, ಅಂದರೆ ಇಂಪ್ಯೂರ್ ಬ್ಲಡ್ಡನ್ನು ನಾವು ಏನು ಹೇಳ್ತೀವಲ್ವ ಆ ಬ್ಲಡ್ಡನ್ನು ಏನು ಮಾಡುತ್ತೆ ಲಂಗ್ಸಿಗೆ ತಗೊಬರುತ್ತೆ. ಅಂದರೆ ಆಲ್ವಿಯೋಲೈ ಗಾಳಿಯ ಗೂಡು ಅಂತ ಏನು ಹೇಳಿದ್ವಲ್ಲ ಅದಕ್ಕೆ ತಗೊಬರುತ್ತೆ. ಅಲ್ಲಿ ಏನಾಗುತ್ತೆ ಪ್ಯೂರ್ ಆಕ್ಸಿಜನನ್ನು ಅದಕ್ಕೆ ಕೊಡುತ್ತೆ. ಆದರೆ ಈ ಕಾರ್ಬನ್ ಡೈಆಕ್ಸೈಡನ್ನು ಅದನ್ನು ವಾಪಸ್ ತಗೊಳುತ್ತೆ. ಈ ರೀತಿಯಾಗಿ ತೊಗೊಂಡ್ಬಿಟ್ಟು ಏನು ಮಾಡುತ್ತೆ ನಮ್ಮ ಎಕ್ಸೇಲ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಗೊತ್ತಾಗ್ತಿದೆಯಾ? ಈ ರೀತಿಯಾದಂತಹ ಪ್ರೋಸೆಸ್ಸನ್ನು ನೀವು ನೋಡೋದು ಇನ್ ದ ರೆಸ್ಪಿರೇಷನ್. ಹೇಗೆ ಕಾರ್ಬನ್ ಡೈಆಕ್ಸೈಡನ್ನು ಇನ್ಹೇಲ್ ಮಾಡ್ತೀವಿ, ಆಕ್ಸಿಜನನ್ನು ಇನ್ಹೇಲ್ ಮಾಡ್ತೀವಿ, ಕಾರ್ಬನ್ ಡೈಆಕ್ಸೈಡನ್ನು ಬಿಡ್ತೀವಿ, ಸುಮ್ಮನೆ ಹೇಳ್ತೀವಲ್ವಾ, ಅಲ್ಲಿ ಆಗೋವಂಥದ್ದೇನು ಗೊತ್ತಾಗ್ತಿದೆ ನಿಮಗೀಗ. ವೆನ್ ದ ಬಾಡಿ ಸೈಜ್ ಆಫ್ ದ ಅನಿಮಲ್ಸ್ ಈಸ್ ಲಾರ್ಜ್ ದ ಡಿಫ್ಯೂಷನ್ ಪ್ರೆಷರ್ ಅಲೋನ್ ಕ್ಯಾನಾಟ್ ಟೇಕ್ ಕೇರ್ ಆಫ್ ಆಕ್ಸಿಜನ್ ಡೆಲಿವರಿ ಟು ಆಲ್ ಪಾರ್ಟ್ಸ್ ಆಫ್ ದ ಬಾಡಿ. ಅಲ್ಲಿ ಈ ಕೇವಲ ಏನು ಡಿಫ್ಯೂಷನ್ ಪ್ರೆಷರ್ ಅಂತಂದರೆ ನೀವು ನೋಡಿದ್ರಲ್ವ ಡಿಫ್ಯೂಷನ್ ಆಗುವಂಥ ಕ್ರಿಯೆ ಹೆಚ್ಚು ಕಾನ್ಸಂಟ್ರೇಷನಿಂದ ಏನಾಗುತ್ತೆ ಲೋ ಕಾನ್ಸಂಟ್ರೇಷನ್ ಕಡೆ ಮೂವ್ ಆಗುತ್ತೆ. ಅಲ್ಲಿ ಕ್ರಿಯೇಟ್ ಆಗಿರುವಂತಹ ಒಂದು ಪ್ರೆಷರ್ ನಾವೇನಂತ ಕರಿತೀವಿ ಡಿಫ್ಯೂಷನ್ ಪ್ರೆಷರ್ ಅಂತ ಹೇಳಿ ಕರಿತೀವಿ. ಆ ಒಂದು ಪ್ರೆಷರಿಂದನೇ ಏನಾಗಿರುತ್ತೆ ಆಕ್ಸಿಜನ್ ಎಲ್ಲ ಬಾಡಿ ಪಾರ್ಟ್ಸ್ಗಳಿಗೂ ಟ್ರಾನ್ಸ್ಫರ್ ಮಾಡೋಕ್ಕೆ ಇದು ಸಪೋರ್ಟ್ ಆಗಿರಲ್ಲ. ಕೇವಲ ಅದೊಂದೇ ಸಹಾಯ ಆಗಿರಲ್ಲ. ರೆಸ್ಪಿರೇಟರಿ ಪಿಗ್ಮೆಂಟ್ಸ್ಗಳಂತ ಹೇಳಿರುತ್ತೆ, ಇವುಗಳು ಆ್ಯಕ್ಚುಲಿ ಹೆಲ್ಪ್ ಮಾಡುತ್ತೆ. ರೆಸ್ಪಿರೇಟರಿ ಪಿಗ್ಮೆಂಟ್ಸ್ಗಳಿರುತ್ತಲ್ಲ ಇವುಗಳು ಆ್ಯಕ್ಚುಲಿ ಹೆಲ್ಪ್ ಮಾಡೋವಂಥದ್ದು. ಇಟ್ ಟೇಕ್ ಅಪ್ ದ ರೆಸ್ಪಿರೇಟರಿ ಪಿಗ್ಮೆಂಟ್ಸ್ ಟೇಕ್ ಅಪ್ ಆಕ್ಸಿಜನ್ ಫ್ರಮ್ ಏರ್ ಇನ್ ದ ಲಂಗ್ಸ್ ಮೂಲಕ ಅಲ್ಲಿರುವಂತಹ ಆಕ್ಸಿಜನೇಟೆಡ್ ಬ್ಲಡ್, ನಾಟ್ ಅ ಆಕ್ಸಿಜನೇಟೆಡ್ ಬ್ಲಡ್ಡನ್ನು ಅದು ಕ್ಯಾರಿ ಮಾಡುತ್ತೆ. ಆ್ಯಂಡ್ ಕ್ಯಾರಿ ಇಟ್ ಟು ದ ಟಿಶ್ಯೂಸ್, ಅಂಗಾಂಶಗಳಿಗೆ ಇದೇನು ಮಾಡುತ್ತೆ ಟ್ರಾನ್ಸ್ಫರನ್ನು ಮಾಡುತ್ತೆ. ವಿಚ್ ಆರ್ ಡಿಫಿಷಿಯೆಂಟ್ ಇನ್ ಆಕ್ಸಿಜನ್. ಯಾವ ಒಂದು ಟಿಶ್ಯೂಸ್ಗಳಿಗೆ ಅಲ್ಲಿ ಆಕ್ಸಿಜನ್ನ ಒಂದು ಕಾನ್ಸಂಟ್ರೇಷನ್ ಕಡಿಮೆ ಇರಬೇಕು, ಆದರೆ ಅಲ್ಲಿ ಏನು ಎನರ್ಜಿ ರಿಲೀಸ್ ಆಗ್ತಾ ಇರುತ್ತಲ್ಲ ಅಲ್ಲಿ ಏನಾಗಿರುತ್ತೆ ಅವಾಗ ಕಾರ್ಬನ್ ಡೈಆಕ್ಸೈಡ್ ಆ್ಯಕ್ಚುಲಿ ರಿಲೀಸ್ ಆಗಿರುತ್ತೆ. ಆ ಕಾರ್ಬನ್ ಡೈಆಕ್ಸೈಡನ್ನು ಅದು ಮತ್ತೆ ವಾಪಸ್ ತೊಗೊಂಡು ಮತ್ತೆ ಲಂಗ್ಸಿಗೆ ಮತ್ತೆ ಬರುತ್ತೆ.
ಹ್ಯೂಮನ್ಸಲ್ಲಿ ಈ ಒಂದು ಕಾರ್ಯವನ್ನು ಮಾಡೋದು, ಈ ರೆಸ್ಪಿರೇಟರಿ ಪಿಗ್ಮೆಂಟ್ ಅಂತ ಏನು ನೋಡ್ತಿದ್ದೀವಲ್ಲ, ಅದು ಯಾವುದು ಹ್ಯೂಮನ್ಸಲ್ಲಿ ಅಂತಂದರೆ ದಟ್ ಈಸ್ ಹೀಮೋಗ್ಲೋಬಿನ್. ಹೀಮೋಗ್ಲೋಬಿನ್ ಏನು ಮಾಡುತ್ತೆ, ಲಂಗ್ಸ್ ಜೊತೆಗೆ ಕಾಂಟ್ಯಾಕ್ಟ್ ಇರುತ್ತೆ, ಅಂದರೆ ಆಲ್ವಿಯೋಲೈ ಹೇಳಿದ್ವಲ್ಲ ಅದ್ರ ಜೊತೆ ಕಾಂಟ್ಯಾಕ್ಟ್ ಇರುತ್ತೆ. ಆಲ್ವಿಯೋಲೈ ಏನು ಮಾಡುತ್ತೆ, ಆ ಬ್ಲಡ್ ವೆಸಲ್ಸಿಂದ ಬಂದಂತಹ ಇಂಪ್ಯೂರ್ ಬ್ಲಡ್ಡಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡನ್ನು ತೊಗೊಂಡ್ಬಿಟ್ಟು ಹೊರಗಡೆ ಕಳಿಸುತ್ತೆ. ಹೊರಗಡೆಯಿಂದ ಬಂದಂತಹ ಪ್ಯೂರ್ ಆಕ್ಸಿಜನ್ನ ತೊಗೊಂಡ್ಬಿಟ್ಟು ಅದನ್ನು ಬ್ಲಡ್ಡಿಗೆ ಕೊಡುತ್ತೆ, ಅದನ್ನು ಪ್ಯೂರ್ ಫಾರ್ಮಾಗಿ ಕನ್ವರ್ಟ್ ಮಾಡುತ್ತೆ. ಈ ರೀತಿಯಾಗಿ ನಾವು ರೆಸ್ಪಿರೇಷನ್ನ ನೋಡೋಕ್ಕೆ ಸಾಧ್ಯ ಆಗುತ್ತೆ. ಈಗ ನೆಕ್ಸ್ಟ್ ಹೋಗೋಣ, ಟ್ರಾನ್ಸ್ಪೋರ್ಟೇಷನ್, ಸಾಗಾಣಿಕೆ. ಈಗ ನಮ್ಮ ಬಾಡಿಲಿ ಎಲ್ಲ ಆಹಾರಗಳು ಸಿಕ್ಕಿದೆ, ಆದರೆ ಎಲ್ಲ ಪಾರ್ಟ್ಸಿಗೂ ಕಳಿಸುವಂತಹ ಕೆಲಸ ಮಾಡೋದು ಯಾವುದು, ಬ್ಲಡ್. ಅದನ್ನೇ ನಾವು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗೋದು ಇನ್ ಟ್ರಾನ್ಸ್ಪೋರ್ಟೇಷನ್. ಹ್ಯೂಮನ್ ಬೀಯಿಂಗ್ಸಲ್ಲಿ ನೀವು ನೋಡೋದಾದರೆ, ಮನುಷ್ಯರಲ್ಲಿ ನೋಡೋದು ಯಾವುದು, ಟ್ರಾನ್ಸ್ಪೋರ್ಟೇಷನಿಗೆ ಹೆಲ್ಪ್ ಆಗುವಂಥದ್ದು ಯಾವುದು, ಬ್ಲಡ್. ಬ್ಲಡ್ಡಲ್ಲಿ ಏನೇನು ಟ್ರಾನ್ಸ್ಫರ್ ಆಗುತ್ತೆ, ಫುಡ್, ಆಹಾರ, ಆಕ್ಸಿಜನ್, ಹಾಗೆ ಜೊತೆಗೆ ಕೇವಲ ಒಳ್ಳೆಯದಷ್ಟೇ ಟ್ರಾನ್ಸ್ಫರ್ ಮಾಡಲ್ಲ, ಅದು ಕೆಟ್ಟದ್ದನ್ನು, ಅಂದರೆ ಅಲ್ಲಿ ಕ್ರಿಯೇಟ್ ಆಗಿರುವಂತಹ ವೇಸ್ಟ್ ಪ್ರಾಡಕ್ಟನ್ನು ಸಹಿತ ಇದು ಕ್ಯಾರಿ ಮಾಡಿಬಿಟ್ಟು ವಾಪಸ್ ಎಕ್ಸ್ಕ್ರೀಟ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಏನಂತ ಕರಿತೀವಿ ನಾವು, ಕನೆಕ್ಟಿವ್ ಟಿಶ್ಯೂಸ್ ಅಂತ ಹೇಳಿ ಕರಿತೀವಿ. ಕನೆಕ್ಟಿವ್ ಟಿಶ್ಯೂಗೆ ಇದೊಂದು ಬೆಸ್ಟ್ ಎಕ್ಸಾಂಪಲ್, ದಟ್ ಈಸ್ ಬ್ಲಡ್. ಪ್ಲಾಸ್ಮಾ, ಇದು ಜೊತೆಗೆ ಈ ಬ್ಲಡ್ಡಲ್ಲಿ ಏನಾಗಿರುತ್ತೆ, ಪ್ಲಾಸ್ಮಾ ಅಂತ ಒಂದು ಪಾರ್ಟ್ ಇರುತ್ತೆ. ಆ ಪ್ಲಾಸ್ಮಾ ಏನು ಮಾಡಿರುತ್ತೆ ಅಂದರೆ, ಕನ್ನಡದಲ್ಲೂ ಸಹಿತ ಪ್ಲಾಸ್ಮಾನೇ, ಪ್ಲಾಸ್ಮಾ ಏನು ಮಾಡಿರುತ್ತೆ, ವಾಟರ್, ಗ್ಲೂಕೋಸ್, ಪ್ರೋಟೀನ್, ಇವು ಮೂರನ್ನು ಸಹಿತ ಟ್ರಾನ್ಸ್ಫರ್ ಮಾಡ್ತಾ ಇರುತ್ತೆ. ಗೊತ್ತಾಗ್ತಿದೆಯಾ? ಅಂದರೆ ಅದರಲ್ಲಿ ಫುಡ್, ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ನೈಟ್ರೋಜಿನಸ್ ವೇಸ್ಟ್ ಅಂತ ಹೇಳಿ ಕರಿತೀವಿ, ಇವುಗಳೆಲ್ಲವೂ ಸಹಿತ ಕ್ಯಾರಿ ಮಾಡ್ತಾ ಇರುತ್ತೆ. ಎಕ್ಸಾಮಲ್ಲಿ ನಿಮಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಗ್ಲೂಕೋಸ್, ಪ್ರೋಟೀನ್ ಇವುಗಳನ್ನು ಟ್ರಾನ್ಸ್ಫರ್ ಮಾಡುವಂತಹ ಬ್ಲಡ್ನ ಯಾವ ಒಂದು ಪಾರ್ಟ್ ಅಂತ ಹೇಳಿ ಕೇಳಿದ್ರೆ ದಟ್ ಈಸ್ ಕಾಲ್ಡ್ ಪ್ಲಾಸ್ಮಾ. ಗೊತ್ತಾಗ್ತಿದೆಯಾ? ಅದರಲ್ಲಿ ಮತ್ತೆ ನಿಮಗೆ ಫೈಬ್ರಿನೋಜನ್ ಎನ್ಸೈಮ್ ಇವೆಲ್ಲ ಬರ್ತಾ ಹೋಗುತ್ತೆ. ಅವುಗಳನ್ನು ನಾನು ಸಾಧ್ಯವಾದರೆ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ. ಫೈಬ್ರಿನ್ ಅಂಥೇಳಿ, ಅಮೌಂಟ್ ಆಫ್ ವಾಟರ್ನ ಕಂಟ್ರೋಲ್ ಮಾಡೋದು ಯಾವುದು, ಫೈಬ್ರಿನ್ ಅಂತ ಹೇಳಿ ಬರುತ್ತೆ. ನಾನು ಮುಂದೆ ಹೇಳ್ತೀನಿ. ನೆಕ್ಸ್ಟ್, ಯಾಕಂದರೆ ಅದು ನಾನು ಇಲ್ಲಿ ಬರ್ದೇನೆ ನಾನು ಮತ್ತೆ ಹೇಳಿದೆ ಅಂದರೆ ನೀವು ನೋಟ್ ಮಾಡ್ಕೊಳೋದು ಇಲ್ಲ, ಅದಕ್ಕೋಸ್ಕರ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಹೇಳ್ತೀನಿ. ಈಗ ಹಾರ್ಟ್, ಈ ಟ್ರಾನ್ಸ್ಪೋರ್ಟೇಷನಿಗೆ ಹೆಲ್ಪ್ ಆಗಿರುವಂಥದ್ದು ಯಾವುದು, ಈಗ ಬ್ಲಡ್ ಇದೆ, ಓಕೆ, ಅದು ಎಲ್ಲ ಕಡೆಯೂ ಟ್ರಾನ್ಸ್ಪೋರ್ಟ್ ಆಗೋಕ್ಕೆ ಸಾಧ್ಯ ಆಗೋದು ಯಾವುದರಿಂದ, ನಮ್ಮ ಹೃದಯದಿಂದ. ಹೃದಯ ಇರಲಿಲ್ಲ ಅಂದಿದ್ದರೆ ಆ ಬ್ಲಡ್ ಬೇರೆ ಎಲ್ಲ ಪಾರ್ಟ್ಸ್ಗಳಿಗೂ ಟ್ರಾನ್ಸ್ಫರ್ ಆಗೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಇಲ್ಲ ಅಂದಿದ್ರೆ ಅದೇನಾಗ್ತಿತ್ತು, ಒಂದೇ ಕಡೆಗೆ ನಿಂತಿರ್ತಿತ್ತು. ಗೊತ್ತಾಗ್ತಿದೆಯಾ? ಇಮ್ಯಾಜಿನ್ ಮಾಡ್ಕೊಳ್ಳಿ. ಹಾಗೆ ಮಸ್ಕ್ಯುಲರ್ ಆರ್ಗನ್ ಅಂತ ಹೇಳಿ ಕರಿತೀವಿ ಈ ಹಾರ್ಟನ್ನು. ಇಟ್ಸ್ ಅ ಮಸ್ಕ್ಯುಲರ್ ಆರ್ಗನ್. ಎಷ್ಟು ದೊಡ್ಡದಾಗಿರುತ್ತಿದೆ ಅಂದರು ಅಂದರೆ, ನಮ್ಮ ಫಿಸ್ಟ್ ಏನು ನಾವು ಕೈಯನ್ನು ಮುಚ್ಚಿಟ್ಕೊಂಡ್ಬಿಟ್ವಿ ಅಂದರೆ ನಮಗೆ ಗೊತ್ತಾಗುತ್ತಲ್ಲ, ಹೇಳ್ತಾರೆ, ಇದು ನಿಮಗೆ ಆಲ್ರೆಡಿ ಕಾಮನ್ ಆಗಿ ಗೊತ್ತಿರುತ್ತೆ. ಈ ಹಾರ್ಟಲ್ಲಿ ಏನಾಗಿರುತ್ತೆ, 4 ಕೋಣೆಗಳಿರುತ್ತೆ, 4 ಚೇಂಬರ್ಸ್ಗಳಿರುತ್ತೆ. ಕಾರ್ಬನ್ ಡೈಆಕ್ಸೈಡನ್ನು, ಇಂಪ್ಯೂರ್ ಬ್ಲಡ್ಡನ್ನು ತೊಗೊಂಡ್ಬಿಟ್ಟು ಅದನ್ನು ಪ್ಯೂರ್ ಫಾರ್ಮ್ ಬ್ಲಡ್ಡನ್ನು ಹೊರ ಕಳಿಸೋದು. ಇವೆಲ್ಲ ನೀವು ನೋಡ್ತೀರಾ. ನೆಕ್ಸ್ಟ್ ನಾನು ಹೇಳ್ತಾ ಹೋಗ್ತೀನಿ ಯಾವ ಒಂದು ಪಾರ್ಟ್ ಅದು ಕಾರ್ಬನ್ ಡೈಆಕ್ಸೈಡನ್ನು ತಗೊಳುತ್ತೆ, ಯಾವ ಒಂದು ಪಾರ್ಟ್ ಪ್ಯೂರ್ ಬ್ಲಡ್ಡನ್ನು ಕಳಿಸುತ್ತೆ, ನಾನು ಹೇಳ್ತಾ ಹೋಗ್ತೀನಿ. ಈಗ ನಿಮಗೆ ಗೊತ್ತಾಗಿದೆ ಅಲ್ವಾ ರೆಸ್ಪಿರೇಷನ್. ನೆಕ್ಸ್ಟ್ ಹೋಗೋಣ, ಆಕ್ಸಿಜನ್ ರಿಚ್ ಬ್ಲಡ್ ಫ್ರಮ್ ದ ಲಂಗ್ಸ್. ನೀವೀಗ ನೋಡ್ತಾ ಇದ್ದೀರಾ, ಫಸ್ಟ್ ಏನಾಗಿದೆ ನಿಮಗೆ, ಈ ಹಾರ್ಟಲ್ಲಿರುವಂಥದ್ದು ರೈಟ್ ಆರ್ಟಿಕಲ್, ರೈಟ್ ವೆಂಟ್ರಿಕಲ್, ಲೆಫ್ಟ್ ಆರ್ಟಿಕಲ್, ಲೆಫ್ಟ್ ವೆಂಟ್ರಿಕಲ್, ಇವುಗಳ ಬಗ್ಗೆ ತಿಳ್ಕೊಳ್ಳಿ. ಈಗ ಇದೇನೇ ನಾವೇನಂತ ಕರಿತೀವಿ, 4 ಚೇಂಬರ್ ಅಂತ ಹೇಳಿ ಕರಿತೀವಿ. ಗೊತ್ತಾಗ್ತಿದೆಯಾ? ಈಗ ನಾನು ಫಸ್ಟ್ ಇವುಗಳ ಒಂದು ಫಂಕ್ಷನ್ ಏನು ಅಂತ ಹೇಳಿ ಹೇಳ್ತೀನಿ ನಿಮಗೆ, ಕಾನ್ಸೆಪ್ಟ್ ಅವಾಗ ಕ್ಲಿಯರ್ ಆಗುತ್ತೆ. ಯಾಕಂದರೆ ನನಗೆ ಅನಿಸ್ತು ಈ ಥಿಯರಿನ ನಾನು ಸುಮ್ಮನೆ ಹೇಳ್ತಾ ಹೋದರೆ ನಿಮಗೆ ಬೋರ್ ಅನಿಸ್ಬಿಡುತ್ತೆ, ಜೊತೆಗೆ ವೇಸ್ಟ್ ಆಫ್ ಟೈಮ್ ಅಂತ ಅನ್ನಿಸ್ತಿದೆ ನನಗೆ. ಆ ಕಾರಣದಿಂದಾಗಿ ನಾನು ಒಂದು ಬ್ರೀಫಾಗಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಈ 4 ಚೇಂಬರ್ಗಳ ಫಂಕ್ಷನ್ಗಳೇನು ಅಂತೇಳಿ ಫಸ್ಟ್ ತಿಳ್ಕೊಳ್ಳಿ. ಆನಂತರ ಇಲ್ಲಿ ಕೊಟ್ಟಿರುವಂತಹ ಥಿಯರಿನ ನಾನು ಬೇಗನೆ ಹೇಳೋಕ್ಕೆ ಸಾಧ್ಯ ಆಗುತ್ತೆ. ಈಗ ಈ ಡಿಆಕ್ಸಿಜನೇಟೆಡ್ ಬ್ಲಡ್ ಅಂದರೆ ಏನು ಅಂತ ಗೊತ್ತಿದೆ ಅಲ್ವಾ ನಿಮಗೆ? ಡಿಆಕ್ಸಿಜನೇಟೆಡ್ ಹಾಗೆ ಆಕ್ಸಿಜನೇಟೆಡ್. ಡಿಆಕ್ಸಿಜನೇಟೆಡ್ ಬ್ಲಡ್ ಅಂತಂದರೆ ಏನಿಲ್ಲ, ಇಟ್ಸ್ ಅ ಇಂಪ್ಯೂರ್ ಬ್ಲಡ್ ಅಂತ ಹೇಳಿ. ಏನಿದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಫಾರ್ಮೇಷನ್ ಆಗಿರುತ್ತೆ. ಆಕ್ಸಿಜನೇಟೆಡ್ ಬ್ಲಡ್ ಅಂದರೆ ಇಟ್ಸ್ ಅ ಪ್ಯೂರ್ ಬ್ಲಡ್, ಇಟ್ ಕಂಟೈನ್ಸ್ ಆಕ್ಸಿಜನ್. ಇಂಪ್ಯೂರ್ ಬ್ಲಡ್ಡಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ. ಗೊತ್ತಾಗ್ತಿದೆಯಾ? ಸೊ ಈಗ ನಾನು ಸ್ಟಾರ್ಟ್ ಮಾಡ್ತೀನಿ. ರೈಟ್ ಆರ್ಟಿಕಲಲ್ಲಿ, ರೈಟ್ ವೆಂಟ್ರಿಕಲಲ್ಲಿ ಇದರ ಒಂದು ಫಂಕ್ಷನ್ನ ತಿಳ್ಕೊಳ್ಳಿ. ಏನು 4 ಚೇಂಬರ್ಸ್ಗಳಿರುತ್ತಲ್ಲ, ಇಲ್ಲಿ ರೈಟ್ ಆರ್ಟಿಕಲ್ ಹಾಗೆ ಇದು ರೈಟ್ ವೆಂಟ್ರಿಕಲ್ ಆಗಿರುತ್ತೆ. ಬಲಗಡೆ ಇರೋಂಥದ್ದು ಆರ್ಟಿಕಲ್, ವೆಂಟ್ರಿಕಲ್. ಈ ರೈಟ್ ಆರ್ಟಿಕಲ್ ಏನಾಗಿರುತ್ತೆ ಅಂತಂದರೆ, ನಮ್ಮ ಬಾಡಿಯಲ್ಲಿ ಏನೋ ಪ್ರೊಡ್ಯೂಸ್ ಆಗಿರುತ್ತಲ್ಲ, ಅಂದರೆ ಕ್ಯಾರಿ ಮಾಡಿರುತ್ತಲ್ಲ ಇಂಪ್ಯೂರ್ ಬ್ಲಡ್ಡನ್ನು, ಕಾರ್ಬನ್ ಡೈಆಕ್ಸೈಡನ್ನು ತಗೊಂಡು, ವೇಸ್ಟನ್ನು ತಗೊಂಡು ಬಂದಿರುತ್ತಲ್ಲ, ಅದನ್ನು ಇದು ರಿಸೀವ್ ಮಾಡ್ಕೊಳ್ಳುತ್ತೆ. ಗೊತ್ತಾಗ್ತಿದೆಯಾ? ಇಟ್ ರಿಸೀವ್ಸ್ ದ ಡಿಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ದ ಬಾಡಿ.
ಇದರ ನಂತರ ಏನು ಮಾಡುತ್ತೆ, ಇಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ. ಇಲ್ಲಿ ಟ್ರಾನ್ಸ್ಫರ್ ಆಗುವಾಗ ಏನಾಗುತ್ತೆ, ಇದು ಆ್ಯಕ್ಚುಲಿ ಉಬ್ಕೊಂಡಿರುತ್ತೆ. ಯಾವಾಗ ಉಬ್ಬುತ್ತೆ, ನಾನು ಆಲ್ರೆಡಿ ಹೇಳಿದೆ, ಉಬ್ಬಿದಾಗ ಏನಾಗುತ್ತೆ, ಅಲ್ಲಿ ಏನಾಗುತ್ತೆ, ಒಂದು ಗ್ಯಾಸ್ ಅಲ್ಲಿಗೆ ಬರುತ್ತೆ ಅಥವಾ ಒಂದು ಲಿಕ್ವಿಡ್ ಅದು ಬರುತ್ತೆ. ಅದಕ್ಕೆ ಚಾನ್ಸ್ ಅದು ನನ್ನ ಒಳಗಡೆ ಅದು ಬರಲಿ ಅನ್ನೋದಕ್ಕೋಸ್ಕರ ಏನಾಗುತ್ತೆ, ಉಬ್ಕೊಡುತ್ತೆ. ನನಗೆ ಅದು ದಾರಿ ಮಾಡಿಕೊಡುತ್ತೆ ಅಥವಾ ಬಾಗಿಲನ್ನು ಓಪನ್ ಮಾಡ್ಕೊಳ್ಳುತ್ತೆ. ಗೊತ್ತಾಗ್ತಿದೆಯಾ? ಇದರಲ್ಲಿ ಮತ್ತೆ ಟ್ರೈಕಸ್ಪೇಟ್ ಬೈಕಸ್ಪೇಟ್ ವ್ಯಾಲ್ವ್ಗಳ ಬಗ್ಗೆ ನಿಮಗೆ ಇದರಲ್ಲಿ ಆ್ಯಕ್ಚುಲಿ ಇಲ್ಲ, ಮುಂದೆ ಬರುತ್ತೆ, ನಾನು ಹೇಳ್ತೀನಿ ಅಲ್ಲಿ. ಇದರ ನಂತರ ಇದೇನಾಗುತ್ತೆ, ಈಗ ಬಂದಿರೋಂಥದ್ದು ಬ್ಲಡ್ಡು ರೈಟ್ ವೆಂಟ್ರಿಕಲಿಗೆ ಬಂದಿದೆ. ಈ ರೈಟ್ ವೆಂಟ್ರಿಕಲಿಂದ ಏನಾಗುತ್ತೆ ಅಂತಂದರೆ ಬ್ಲಡ್, ಈ ಇಂಪ್ಯೂರ್ ಬ್ಲಡ್ಡನ್ನು ಏನು ಮಾಡುತ್ತೆ, ಲಂಗ್ಸಿಗೆ ಕಳಿಸುತ್ತೆ. ಲಂಗ್ಸಲ್ಲಿ ಏನಾಗುತ್ತೆ, ಅಲ್ಲಿ ಆಲ್ವಿಯೋಲೈ ಜೊತೆಗೆ ರಿಯಾಕ್ಟ್ ಆಗಿ ಅಲ್ಲಿದ್ರ ಜೊತೆಗೆ ಮಾತಾಡಿಕೊಂಡು ಅದೇನೇನೋ ಮಾಡಿ ಅದು ಏನೋ ಆಕ್ಸಿಜನನ್ನು ನಾವು ಇನ್ಹೇಲ್ ಮಾಡಿರ್ತೀವಲ್ಲ, ಆ ಆಕ್ಸಿಜನನ್ನು ನೀ ತಗೋ, ನಿನ್ನಲ್ಲಿರುವಂತಹ ಇಂಪ್ಯೂರಿಟಿನ ನನಗೆ ಕೊಡು ಅಂಥೇಳಿ ಈ ಆಲ್ವಿಯೋಲೈ ಮಾಡುತ್ತೆ. ಇಷ್ಟು ಒಳ್ಳೆ ಗುಣ ನೋಡಿ ಆಲ್ವಿಯೋಲೈದು ಅಲ್ವಾ. ಇಂತಹ ಗುಣ ನಮ್ಮ ಮನುಷ್ಯರಲ್ಲಿ ನೀವು ನೋಡೋಕ್ಕೆ ಸಾಧ್ಯ ಆಗುತ್ತಾ? ಸಾಧ್ಯನೇ ಇಲ್ಲ. ಸೊ ಈಗ ಏನಾಯಿತು, ಪ್ಯೂರ್ ಬ್ಲಡ್ ಬಂತು. ಗೊತ್ತಾಗ್ತಿದೆಯಾ? ಪ್ಯೂರ್ ಬ್ಲಡ್ ಎಲ್ಲಿ ಬಂತು? ಲಂಗ್ಸಲ್ಲಿದೆ. ಇವಾಗ ಪ್ಯೂರ್ ಬ್ಲಡ್ ಎಲ್ಲಿದೆ? ಲಂಗ್ಸಲ್ಲಿದೆ. ಆ ಲಂಗ್ಸಿಂದ ಬಂದಂತಹ ಪ್ಯೂರ್ ಬ್ಲಡ್ಡನ್ನು ಈಗ ಈ ಲೆಫ್ಟ್ ಆರಿಕಲ್ ರಿಸೀವ್ ಮಾಡ್ಕೊಳ್ಳುತ್ತೆ. ಗೊತ್ತಾಗ್ತಿದೆಯಾ? ಈ ಲೆಫ್ಟ್ ಆರಿಕಲ್ ರಿಸೀವ್ ಮಾಡ್ಕೊಂಡಾದ್ಮೇಲೆ ಇಲ್ಲಿಗೆ ಬಂದಾಗಿದೆ ಏನಾಗಿರುತ್ತೆ, ಇದು ಹಿಕ್ಕೊಳ್ಳುತ್ತೆ ಹಿಂಗೆ. ಯಾಕೆ? ಇದು ನನ್ನ ಒಳಗಡೆ ಬರಲಿ ಅನ್ನೋದಕ್ಕೋಸ್ಕರ. ಇಲ್ಲಿ ಬಂದಾದ್ಮೇಲೆ ಏನು ಮಾಡುತ್ತೆ, ಈ ಬ್ಲಡ್ ಏನಾಗುತ್ತೆ, ಟು ಆಲ್ ಓವರ್ ದ ಪಾರ್ಟ್ಸ್ ಆಫ್ ದ ಬಾಡಿ, ಎಲ್ಲ ನಮ್ಮ ಬಾಡಿ ಪಾರ್ಟ್ಸಿಗೆ ಹೋಗುವಂತೆ ಇದು ಪಂಪನ್ನು ಮಾಡುತ್ತೆ. ಈ ರೀತಿಯಾಗಿ ಎರಡೂ ಕಡೆಯಿಂದನೂ, ನಾನು ಎರಡು ಬೆರಳಿಂದ ಇದು ಮಾಡ್ತೀನಿ, ಪಂಪ್ ಮಾಡುತ್ತೆ. ಈ ಥರ ಸಾರಿ ಒಂದೇ ಬರೆಯೋಕ್ಕಾಗ್ತಿದೆ. ಓಕೆ, ಒಂದು ಪಂಪ್ ಮಾಡುತ್ತೆ. ಪಂಪ್ ಮಾಡೋದ್ರ ಮೂಲಕ ಏನಾಗುತ್ತೆ, ಎಲ್ಲ ಬಾಡಿ ಪಾರ್ಟ್ಸ್ಗಳಿಗೂ ಇದನ್ನು ಮೂವ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಗೊತ್ತಾಗ್ತಿದೆಯಾ? ಇದಿಷ್ಟು ನೀವು ನೋಡೋಂಥದ್ದು 4 ಚೇಂಬರ್ಸ್ಗಳ ಬಗ್ಗೆ. ಇದು ನಿಮಗೆ ಗೊತ್ತಾಯಿತು ಅಂದರೆ ಈಗ ನಾನು ನೆಕ್ಸ್ಟ್ ಪಾರ್ಟ್ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಈಗ ನಿಮಗೆ ಗೊತ್ತಾಗಿದೆ ಆರ್ಟಿಕಲ್ಸು, ವೆಂಟ್ರಿಕಲ್ಸ್ಗಳು. ಆರ್ಟಿಕಲ್ಸ್ಗಳೇನು ಮಾಡುತ್ತೆ, ಬ್ಲಡ್ಡನ್ನು ರಿಸೀವ್ ಮಾಡ್ಕೊಳ್ಳುತ್ತೆ. ವೆಂಟ್ರಿಕಲ್ಸ್ಗಳೇನು ಮಾಡುತ್ತೆ, ಬ್ಲಡ್ಡನ್ನು ಪಂಪ್ ಮಾಡುತ್ತೆ. ಪಂಪ್ ಯಾಕೆ ಮಾಡುತ್ತೆ? ಬೇರೆದಕ್ಕೆ ಕಳಿಸೋದಕ್ಕೋಸ್ಕರ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ವೆಂಟ್ರಿಕಲ್ಸ್ ಯೂಶ್ವಲಿ ಏನಾಗಿರುತ್ತೆ, ತಿಕ್ಕಾಗಿರುತ್ತೆ, ಸ್ವಲ್ಪ ದಪ್ಪವಾಗಿರುತ್ತೆ ಅವುಗಳ ಮಸಲ್ಸ್ಗಳು. ಸೊ ಈಗ ಎಂಟರ್ ಆಗ್ತೀನಿ. ಆಕ್ಸಿಜನ್ ರಿಚ್ ಬ್ಲಡ್, ಸ್ವಲ್ಪ ಫಾಸ್ಟಾಗಿ ಹೋಗ್ತೀನಿ ಬಿಕಾಸ್ ಇದು 3ನೇ ಪಾರ್ಟ್ ನಿಮಗೆ ಆ್ಯಕ್ಚುಲಿ ಬೋರ್ ಅನಿಸಿರುತ್ತೆ ನನಗೆ ಅನಿಸ್ತಂಗೆ. ಆಕ್ಸಿಜನ್ ರಿಚ್ ಬ್ಲಡ್ ಫ್ರಮ್ ದ ಲಂಗ್ಸಿಂದ ಬಂದಂತಹ ಪ್ಯೂರ್ ಫಾರ್ಮ್ ಆಫ್ ಬ್ಲಡ್ಡನ್ನು ಏನು ಮಾಡುತ್ತೆ, ಅದು ಆ್ಯಕ್ಚುಲಿ ತಿನ್ ವಾಲ್ವ್ ಆಗಿರುತ್ತೆ. ಗೊತ್ತಾಗ್ತಿದೆಯಾ? ತಿನ್ ವಾಲ್ ಆಗಿರುತ್ತೆ. ಅದೇನಾಗಿರುತ್ತೆ, ಲೆಫ್ಟ್ ಆರ್ಟಿಕಲ್ಗಳಿಗೆ ಎಂಟರ್ ಆಗುತ್ತೆ. ನಾನು ಏನು ಬರ್ತಿದ್ನಲ್ಲ ಈ ಕಡೆ ಲೆಫ್ಟ್ ಆರ್ಟಿಕಲ್, ಇದಕ್ಕೆ ಎಂಟರ್ ಆಗುತ್ತೆ. ಈ ಲೆಫ್ಟ್ ಆರ್ಟಿಕಲ್ಗೆ ಬಂದಾದಮೇಲೆ ಇಟ್ ರಿಲ್ಯಾಕ್ಸಸ್ ವೆನ್ ಇಟ್ ಈಸ್ ಕಲೆಕ್ಟಿಂಗ್ ದಿಸ್ ಬ್ಲಡ್. ಅದು ರಿಲ್ಯಾಕ್ಸ್ ಆಗುತ್ತೆ. ಆ ನಂತರ ಏನಾಗುತ್ತೆ, ಆಗ ಪಕ್ಕದ ಕೊನೆ ಲೆಫ್ಟ್ ವೆಂಟ್ರಿಕಲಿಗೆ ಅದೇನಾಗುತ್ತೆ, ಅವಾಗ ಅದು ಹಿಗ್ಗುತ್ತೆ. ಇದರಿಂದ ಏನಾಗುತ್ತೆ, ಆ ರಕ್ತ ಇದಕ್ಕೆ ವರ್ಗಾವಣೆ ಆಗುತ್ತೆ. ಲೆಫ್ಟ್ ಆರ್ಟಿಕಲಿಂದ ಏನಾಯಿತು, ಲೆಫ್ಟ್ ವೆಂಟ್ರಿಕಲಿಗೆ ಬಂತು. ವೆನ್ ದ ಮಸ್ಕ್ಯುಲರ್ ಲೆಫ್ಟ್ ವೆಂಟ್ರಿಕಲ್ ಕಾಂಟ್ರಾಕ್ಟ್ಸ್ ಇನ್ ಇಟ್ಸ್ ಟರ್ನ್, ಬ್ಲಡ್ ಈಸ್ ಪಂಪ್ಡ್ ಔಟ್ ಟು ದ ಬಾಡಿ. ಇದೇನು ಮಾಡುತ್ತೆ, ಬ್ಲಡ್ಡನ್ನು ಪಂಪ್ ಮಾಡುತ್ತೆ. ಇದು ಎಲ್ಲ ಬಾಡಿ ಪಾರ್ಟ್ಸ್ಗಳಿಗೂ ಹೋಗೋ ರೀತಿಯಾಗಿ. ಈಗ ಡಿಆಕ್ಸಿಜನೇಟೆಡ್ ಬ್ಲಡ್, ಈಗ ಇಷ್ಟೊತ್ತು ನಾವು ಹೇಳಿದ್ದು ಇದರಿಂದ ಬಂದಂತಹ ಆಕ್ಸಿಜನೇಟೆಡ್ ಬ್ಲಡ್, ಲಂಗ್ಸಿಂದ ಬಂದಂತಹ ಆಕ್ಸಿಜನೇಟೆಡ್ ಬ್ಲಡ್ ಲೆಫ್ಟ್ ಆರ್ಟಿಕಲಿಗೆ ಬಂತು. ಲೆಫ್ಟ್ ಆರ್ಟಿಕಲಿಂದ ಲೆಫ್ಟ್ ವೆಂಟ್ರಿಕಲಿಗೆ ಬಂತು. ಲೆಫ್ಟ್ ವೆಂಟ್ರಿಕಲಿಂದ ಎಲ್ಲ ಬಾಡಿಗೂ ಪ್ಯೂರ್ ಬ್ಲಡ್ಡನ್ನು ಟ್ರಾನ್ಸ್ಫರ್ ಮಾಡ್ತು. ಈಗ ಅಲ್ಲಿಂದ ವಾಪಸ್ ಬರುವಾಗ ಏನಾಯಿತು, ಅದು ಇಂಪ್ಯೂರಿಟಿಯಾಗಿ ಬಂದಿದೆ, ಡಿಆಕ್ಸಿಜನೇಟೆಡ್ ಬ್ಲಡ್. ಇದೇನು ಮಾಡುತ್ತೆ, ಫ್ರಮ್ ದ ಬಾಡಿ ಇದೇನಾಗುತ್ತೆ, ರೈಟ್ ಆಟ್ರಿಯಮ್ ಅಂತ ಹೇಳ್ತೀವಿ, ಇದಕ್ಕೆ ರೀಚ್ ಆಗುತ್ತೆ. ಈ ರೈಟ್ ಆಟ್ರಿಯಮ್ ಕಾಂಟ್ರಾಕ್ಟ್ ಮಾಡಿಬಿಟ್ಟು ಏನಾಗುತ್ತೆ, ಇದು ಲೋವರ್ ಚೇಂಬರ್ ರೈಟ್ ವೆಂಟ್ರಿಕಲಿಗೆ ಇದು ಕಳಿಸುತ್ತೆ. ಗೊತ್ತಾಗ್ತಿದೆ? ರೈಟ್ ವೆಂಟ್ರಿಕಲಿಗೆ ಕಳಿಸಾದ್ಮೇಲೆ ಈಗ ನೆಕ್ಸ್ಟ್ ದಿಸ್ ಟ್ರಾನ್ಸ್ಫರ್ ದ ಬ್ಲಡ್ ಟು ದ ರೈಟ್ ವೆಂಟ್ರಿಕಲ್ಸ್ ವಿಚ್ ಇನ್ ಟರ್ನ್ ಪಂಪ್ಸ್ ಇಟ್ ಟು ದ ಲಂಗ್ಸ್. ಇದೇನು ಮಾಡುತ್ತೆ, ನೀನು ಆಕ್ಸಿಜನೇಟ್ ಆಗಿ ಬಾ, ಪ್ಯೂರ್ ಫಾರ್ಮ್ ಆಗಿ ಬಾ ಅಂಥೇಳಿ ಆಲ್ವಿಯೋಲೈ ಕಡೆಗೆ ಅಂದರೆ ಲಂಗ್ಸ್ ಕಡೆಗೆ ಇದನ್ನು ತಳ್ಳುತ್ತೆ ಮೀನ್ಸ್ ನಮ್ಮ ಕಾಮನ್ ಲ್ಯಾಂಗ್ವೇಜಲ್ಲಿ ನಾನು ಹೇಳೋಕ್ಕೆ ಟ್ರೈ ಮಾಡ್ತಿದ್ದೆ. ಇಟ್ ಮೀನ್ಸ್ ಪಂಪಿಂಗ್ ದ ಬ್ಲಡ್ ಅಷ್ಟೆ. ಸೊ ಅದಕ್ಕೋಸ್ಕರ ಪಂಪ್ ಮಾಡೋದಕ್ಕೆ ಆ್ಯಕ್ಚುಲಿ ಹೆಚ್ಚು ಒಂದು ಎನರ್ಜಿ ಬೇಕಾಗುತ್ತೆ. ಅದಕ್ಕೋಸ್ಕರ ಇದೇನಾಗಿರುತ್ತೆ, ಈ ಮಸಲ್ಸ್ಗಳೇನಾಗಿರುತ್ತೆ, ತಿಕ್ಕಾಗಿರುತ್ತೆ, ಸ್ವಲ್ಪ ದಪ್ಪವಾಗಿರುತ್ತೆ. ಸಪ್ರೇಷನ್ ಆಫ್ ದ, ಈಗ ನೀವು ನೋಡ್ತಾ ಇದ್ದೀರಾ ಯಾಕೆ ನಮ್ಮ ಹ್ಯೂಮನ್ ಬಾಡೀಲಿ 4 ಚೇಂಬರ್ ಇದ್ದಾವೆ ಅಂತಂದರೆ, ನಮ್ಮ ಬ್ಲಡ್ಡಲ್ಲಿ ಏನಾಗಿರುತ್ತೆ ಅಂತಂದರೆ ಆಕ್ಸಿಜನೇಟೆಡ್ ಬ್ಲಡ್ ಹಾಗೆ ಡಿಆಕ್ಸಿಜನೇಟೆಡ್ ಬ್ಲಡ್ ಇರುತ್ತೆ. ಇವುಗಳು ಮಿಕ್ಸಪ್ ಆಗದೇ ಇರಲಿ ಅಂಥೇಳಿ ಏನಾಗಿರುತ್ತೆ, ಈ 4 ಚೇಂಬರ್ಗಳನ್ನು ನಾವು ನೋಡ್ತೀವಿ. ಇಫ್ ಏನಾದರೂ 4 ಚೇಂಬರ್ ಇಲ್ಲದೇ 2 ಅಥವಾ 3 ನೋಡ್ತೀವಲ್ಲ ಕೆಲವೊಂದು ಅನಿಮಲ್ಸ್ಗಳಲ್ಲಿ, ಆ ರೀತಿಯಾಗಿತ್ತು ಅಂತ ಅಂದರೆ, ಅವುಗಳು ಮಿಕ್ಸಪ್ ಆಗಿಬಿಡ್ತು ಅಂತಂದರೆ ನಮ್ಮ ಹೆಲ್ತ್ ಏನಾಗುತ್ತೆ, ನಮಗೆ ಸಾಧ್ಯನೇ ಇಲ್ಲ ನಮ್ಮ ಜೀವನ. ಈ ರೀತಿಯಾಗಿ ನಾನು ಹೇಳ್ತಾ ಹೋಗ್ತೀನಿ ನೋಡಿ. ಇವಾಗ ಸಪ್ರೇಷನ್ ಆಫ್ ದ ರೈಟ್ ಸೈಡ್ ಆ್ಯಂಡ್ ಲೆಫ್ಟ್ ಸೈಡ್ ಆಫ್ ದ ಹಾರ್ಟ್, ಇದರಿಂದ ಏನಾಗುತ್ತೆ, ಹೈ ಎನರ್ಜಿ ನೀಡ್ ಅನಿಮಲ್ಸ್ಗಳಿಗೆ
ಇಟ್ ಹೆಲ್ಪ್ಫುಲ್ಸ್ ಅಲಾಟ್. ಈ ರೀತಿಯಾದಂತಹ ಸಪ್ರೇಷನನ್ನು ನೀವೇನು ನೋಡ್ತಾ ಇದ್ದೀರಲ್ಲ, ಇದು ಆ್ಯಕ್ಚುಲಿ ಏನಾಗುತ್ತೆ ಅಂತ ಹೇಳಿದ್ರೆ ಹೈ ಎನರ್ಜಿ ಸಪ್ಲೈ, ಹೈ ಆಕ್ಸಿಜನ್ ಸಪ್ಲೈ ಆಗೋಕ್ಕೆ ಸಾಧ್ಯ ಆಗುತ್ತೆ. ಗೊತ್ತಾಗ್ತಿದೆಯಾ? SUPPLY ಸಪ್ಲೈ ಆಗೋಕ್ಕೆ ಸಾಧ್ಯ ಆಗ್ತಿದೆ. ಸೊ ಇದರಿಂದ ಏನಾಗ್ತಿದೆ, ಬಾಡಿ ಟೆಂಪ್ರೇಚರ್ ಮೇಂಟೈನ್ ಆಗುತ್ತೆ ಅಂತ ಹೇಳಿ ನಾವು ಹೇಳ್ತಾ ಹೋಗ್ತೀವಿ. ಬಟ್ ಪ್ರಾಣಿಗಳಲ್ಲಿ ಏನಾಗಿರುತ್ತೆ ಅಂತಂದರೆ ಬಾಡಿ ಟೆಂಪ್ರೇಚರ್ ನಮ್ಮ ಬಾಡಿಯ ಒಂದು ತಾಪಮಾನ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದರೆ ನಮ್ಮ ಪರಿಸರದ ಮೇಲೆ ಡಿಪೆಂಡ್ ಆಗಿರುತ್ತೆ. ಬೇಸಿಗೆ ಇದ್ದಾಗ ಅಫ್ಕೋರ್ಸ್ ಆ ಟೈಮಲ್ಲಿ ನಮ್ಮ ಬಾಡಿ ಸ್ವಲ್ಪ ಟೆಂಪ್ರೇಚರ್ ರೈಸ್ ಆಗಿರುತ್ತೆ, ನೋಡ್ತೀವಲ್ವಾ. ಸೊ ಚಳಿಗಾಲದಲ್ಲಿ ಏನಾಗುತ್ತೆ ಅಂದರೆ ತುಂಬ ಕೋಲ್ಡ್ ಆಗಿಬಿಟ್ಟು ನಮಗೊಂಥರ ಮರಗಟ್ಟಂಗೆ ಆಗಿಬಿಟ್ಟಿರುತ್ತೆ ಕೈಗಳೆಲ್ಲ, ಈ ರೀತಿಯಾಗಿ ನೋಡ್ತಾ ಹೋಗ್ತೀವಿ. ಸೊ ನಮ್ಮ ಬಾಡಿಯ ಟೆಂಪರೇಚರ್ ಏನಾಗಿರುತ್ತೆ, ನಮ್ಮ ಎನ್ವಿರಾನ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ್ಯಂಫಿಬಿಯನ್ಸ್, ರೆಪ್ಟೈಲ್ಸ್, ಉಭಯವಾಸಿಗಳು ಹಾಗೆ ಸರಿಸೃಪಗಳು ಏನು ಹೇಳ್ತೀವಲ್ವ, ಇದ್ರ ಬಗ್ಗೆ ನೀವು ಓದಿದ್ದೀರಾ. ಇದರಲ್ಲಿ ಏನಾಗಿರುತ್ತೆ ಅಂದರೆ 3 ಕೋಣೆಗಳಿರುತ್ತೆ. ಈ 3 ಕೋಣೆಗಳಿರೋ ಕಾರಣ ಇಲ್ಲೇನಾಗುತ್ತೆ, ಇಟ್ ಟಾಲ್ರೇಟ್ಸ್. ಆ್ಯಕ್ಚುಲಿ ಏನಾಗಿರುತ್ತೆ, ನಮ್ಮ ಹ್ಯೂಮನ್ ಬಾಡಿಲಿ 4 ಕೋಣೆಗಳಿರುತ್ತೆ. ಆ 4 ಕೋಣೆ ಇರೋದ್ರಿಂದ ಪ್ಯೂರ್ ಬ್ಲಡ್ ಹಾಗೆ ಇಂಪ್ಯೂರ್ ಬ್ಲಡ್, ಅಂದರೆ ಆಕ್ಸಿಜನೇಟೆಡ್ ಹಾಗೆ ಡಿಆಕ್ಸಿಜನೇಟೆಡ್ ಅಂತ ಏನು ಹೇಳ್ತಿದ್ದೀವಲ್ವ, ಇವುಗಳೇನಾಗಿರುತ್ತೆ ಮಿಕ್ಸಪ್ ಆಗದೇ ಇರೋ ರೀತಿಯಲ್ಲಿ ಮೇಂಟೈನ್ ಮಾಡ್ತಿರುತ್ತೆ. ಆದರೆ 3 ಕೋಣೆಗಳನ್ನು ನಾವು ನೋಡ್ತೀವಿ ಆ್ಯಂಫಿಬಿಯನ್ಸ್ ಹಾಗೆ ರೆಪ್ಟೈಲ್ಸ್ಗಳಲ್ಲಿ. ಇವುಗಳಲ್ಲಿ 3 ಕೋಣೆ ಇರೋದ್ರಿಂದ ನಾವು ಇವುಗಳು ಟಾಲ್ರೇಟ್, ಅವು ಮಿಕ್ಸಿಂಗ್ ಆಗದೇ ಇರೋ ರೀತಿಯಲ್ಲಿ ಇದು ಕಷ್ಟಪಡ್ಕೊಂಡು ಟಾಲ್ರೇಟ್ ಮಾಡ್ಕೊಂಡಿರುತ್ತೆ. ಫಿಶಸ್ಸಲ್ಲಿ ನಾವು ನೋಡೋದು 2 ಚೇಂಬರ್ಡ್ ಹಾರ್ಟ್. ಇದರಲ್ಲಿ ಏನಾಗಿರುತ್ತೆ ಅಂದರೆ ಬ್ಲಡ್ ಆ್ಯಕ್ಚುಲಿ ಏನಾಗಿರುತ್ತೆ, ಇಟ್ ಪಂಪ್ ಟು ದ ಗಿಲ್ಸ್ಗೆ ಕಳಿಸಿ ಗಿಲ್ಸ್ ಮೂಲಕ, ಅಲ್ಲಿ ಗಿಲ್ಸ್ ಅಂದರೆ ನಮ್ಮಲ್ಲಿ ಹೇಗೆ ನೀವು ಲಂಗ್ಸನ್ನು ನೋಡ್ತಿರಲ್ಲ, ಲಂಗ್ಸಲ್ಲಿ ಹೇಗೆ ಪ್ಯೂರ್ ಬ್ಲಡ್ ಫಾರ್ಮೇಷನ್ ಆಗುತ್ತಲ್ಲ, ಅದೇ ರೀತಿಯಾಗಿ ಗಿಲ್ಸ್ಗೆ ಹೋಗಿ ಇದು ಆಕ್ಸಿಜನ್ ಯುಕ್ತವಾಗುತ್ತೆ. ಆಕ್ಸಿಜನ್ ಯುಕ್ತ ಆದಮೇಲೆ ಇದು ಬಾಡಿ ಪಾರ್ಟ್ಸ್ಗಳಿಗೆ ಟರ್ನ್ ಆಗುತ್ತೆ. ಸೊ ಬ್ಲಡ್ ಏನಾಗುತ್ತೆ, ಗೋಸ್ ಓನ್ಲಿ ಒನ್ಸ್ ಥ್ರೂ ದ ಹಾರ್ಟ್ ಮೂಲಕ ಕೇವಲ 1 ಬಾರಿ ಮಾತ್ರ ಇದು ಹೋಗುತ್ತೆ. ಆದರೆ ಕೆಲವೊಂದು ಕಶೇರುಕಗಳಲ್ಲಿ ಏನಾಗಿರುತ್ತೆ ಅಂತಂದರೆ ಇದು ಡಬಲ್ ಟೈಮ್, ಇಮ್ಮಡಿ ಪರಿಚಲನೆ ಅಂತ ಹೇಳಿ ಕರಿತೀವಿ. ಡಬಲ್ ಸರ್ಕ್ಯುಲೇಷನ್ ಆಗುತ್ತೆ, ಯಾಕಂದರೆ 2 ಟೈಮ್ಸ್ ಅಲ್ಲೇನಾಗಿರುತ್ತೆ ಸರ್ಕ್ಯುಲೇಟ್ ಆಗಿರುತ್ತೆ ಬ್ಲಡ್. ನಾರ್ಮಲ್ ಹ್ಯೂಮನ್ ಬ್ಲಡ್ ಪ್ರೆಷರ್ ಎಷ್ಟಿರಬೇಕು ಅಂತಂದರೆ 120 to 80 ಹೇಳ್ತೀವಿ. ಈಗ ನೀವು ನೋಡಿದ್ರಲ್ವಾ 120 ಅಂತಂದರೆ ಅಲ್ಲಿ ಕಾಂಟ್ರಾಕ್ಷನ್ ಆಗಿರುತ್ತೆ, ಅಲ್ಲಿ ಆಟ್ರಿಯಮ್ ವೆಂಟ್ರಿಕಲ್ ಏನು ಹೇಳ್ತೀವಲ್ವ ಅಲ್ಲಿ ಕಾಂಟ್ರಾಕ್ಟ್ ಆಗಿರುತ್ತೆ. ಕಾಂಟ್ರಾಕ್ಟ್ ಆದಾಗ ಸಿಸ್ಟಾಲಿಕ್ ಪ್ರೆಷರ್ ಅಂತ ಹೇಳಿ ಕರಿತೀವಿ ಅದನ್ನೇ ನಾವು ಸಿಸ್ಟಾಲಿಕ್ ಪ್ರೆಷರ್ ಅದೆಷ್ಟಾಗಿರಬೇಕು, 120 ಇರಬೇಕು. ಅದು ಮಿಲಿಮೀಟರ್, ಅದು ಇದು ಮರ್ಕ್ಯುರಿ ಜೊತೆಗೆ ಅದು ಕಂಪೇರ್ ಮಾಡಿರ್ತೀವಿ, ಅದಕ್ಕೋಸ್ಕರ 120 ಇರಬೇಕು. ಡಯಾಸ್ಟಾಲಿಕ್ ಅಂತಂದರೆ ಅಲ್ಲಿ ರಿಲ್ಯಾಕ್ಸೇಷನ್ ಆಗಿರಬೇಕು, ಅದು 80 ಇರಬೇಕು. ಸೊ ಸಿಸ್ಟಾಲಿಕ್ ಹಾಗೆ ಡಯಾಸ್ಟಾಲಿಕ್ ಪ್ರೆಷರ್ ಇದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದನ್ನು ನಾವು ಬ್ಲಡ್ ಪ್ರೆಷರನ್ನು ನಾವು ಎಷ್ಟಿದೆ ಅಂತೇಳಿ ತಿಳ್ಕೊಳ್ಳೋಕೆ ಯೂಸ್ ಮಾಡುವಂತಹ ಒಂದು ಡಿವೈಸ್ ಯಾವುದು ಅಂತಂದರೆ ಸ್ಪೈಗ್ನೋಮ್ಯಾನೋಮೀಟರ್. ಹೈ ಬ್ಲಡ್ ಪ್ರೆಷರ್ ಏನಾದರೂ ಇತ್ತು ಅಂತಂದರೆ ಅದನ್ನು ನಾವೇನಂತ ಕರಿತೀವಿ, ಹೈಪರ್ ಟೆನ್ಷನ್ ಆಯಿತು ಅಂತ ಹೇಳ್ತೀವಿ, ಹೌದಲ್ವಾ. ಇದ್ರ ಬಗ್ಗೆನೂ ಗೊತ್ತಿರಲಿ. ಈಗ ಟೈಪ್ಸ್ ಆಫ್ ಬ್ಲಡ್ ವೆಸಲ್ಸ್ ನಾವು ನೋಡಿದ್ರೆ ಈಗ ಆರ್ಟರೀಸ್ ಹಾಗೆ ವೆಂಟ್ರಿಕಲ್ಸ್, ವೇನ್ಸ್ ಅಂತ ಹೇಳಿದ್ವಿ. ಆರ್ಟರೀಸ್, ವೇನ್ಸನ್ನು ನೋಡಿದ್ವಿ. ಅಪಧಮನಿ, ಅಭಿಧಮನಿಗಳು. ಈಗ ಆರ್ಟರೀಸ್ಗಳಲ್ಲಿ ಏನಾಗಿರುತ್ತೆ, ಇಟ್ ಕ್ಯಾರೀಸ್ ದ ಬ್ಲಡ್ ಅವೇ ಫ್ರಮ್ ದ ಹಾರ್ಟ್. ಇದೇನು ಮಾಡುತ್ತೆ, ಹಾರ್ಟಿನ ಅವೇ ಅಂದರೆ ಹಾರ್ಟಿಗಿಂತ ಅದೇನು ಮಾಡುತ್ತೆ, ಬ್ಲಡ್ಡನ್ನು ತೊಗೊಂಡು ಕ್ಯಾರಿ ಮಾಡುತ್ತೆ. ಸೊ ಅದಕ್ಕೋಸ್ಕರ ಇದೇನಾಗಿರುತ್ತೆ, ಇಟ್ ಈಸ್ ಥಿಕ್, ಎಲಾಸ್ಟಿಕ್ ವಾಲ್ಸ್, ಥಿಕ್ ಆಗಿರುತ್ತೆ. ವೆಂಟ್ರಿಕಲ್ಸ್ಗಳಲ್ಲಿ ನೀವು ನೋಡಿದ್ರಿ ಅಲ್ವಾ, ಅದೇನಾಗಿರುತ್ತೆ ಆ್ಯಕ್ಚುಲಿ ಇದು ಬ್ಲಡ್ಡಿಂದ, ಹಾರ್ಟಿಂದ ಇದನ್ನು ಹೊರಗಡೆ ತೊಗೊಬರುತ್ತೆ ಬ್ಲಡ್ಡನ್ನು. ವೇನ್ಸ್ಗಳಲ್ಲಿ ಏನಾಗಿರುತ್ತೆ, ಇಟ್ ಬ್ರಿಂಗ್ಸ್ ದ ಬ್ಲಡ್ ಟು ದ ಹಾರ್ಟ್ ಅಲ್ಲಿ. ಸೊ ನೆಕ್ಸ್ಟ್ ಅಪಧಮನಿಯು ಒಂದು ಅಂಗ ಅಥವಾ ಅಂಗಾಂಶವನ್ನು ತಲುಪಿದ ನಂತರ ಏನಾಗುತ್ತೆ, ರಕ್ತವನ್ನು ಪ್ರತಿಯೊಂದು ಜೀವಕೋಶದ ಸಂಪರ್ಕಕ್ಕೆ ತರಲು ಸಣ್ಣ ಸಣ್ಣ ನಾಳಗಳಾಗಿ ವಿಭಜಿಸುತ್ತದೆ. ಈ ಅಪಧಮನಿ ಆರ್ಟರೀಸ್ ಏನಾಗುತ್ತೆ, ಡಿವೈಡ್ ಆಗುತ್ತೆ, 2 3 ನಾಳಗಳಾಗಿ ಡಿವೈಡ್ ಆಗುತ್ತೆ. ಇದ್ರ ಮೂಲಕ ಅದು ಬೇರೆ ಎಲ್ಲದಕ್ಕೂ ಅಲ್ಲಿರುವಂತಹ ಸೆಲ್ಸ್ಗಳಿಗೆ ಅಥವಾ ಆರ್ಗನ್ಸ್ ಅಂತ ಹೇಳ್ತೀವಲ್ವ, ಟಿಶ್ಯೂಸ್ಗಳಿಗಾಗಿರ್ಬೋದು, ಅವುಗಳಿಗೆ ಇದು ಸಪ್ಲೈ ಮಾಡ್ತಾ ಹೋಗುತ್ತೆ. ದ ಸ್ಮಾಲೆಸ್ಟ್ ವೆಸಲ್ಸ್ ಹ್ಯಾವ್ ವಾಲ್ಸ್ 1 cell thick. ಅದನ್ನೇ ನಾವು ಅದು ಏನು ಹೇಳ್ತಿದ್ದೀವಲ್ಲ ಅಲ್ಲಿ ಡಿವೈಡ್ ಆಗುತ್ತೆ ಅಂಥೇಳಿ ಅದನ್ನೇ ನಾವು ಕೆಪಿಲರೀಸ್ ಅಂತ ಹೇಳಿ ಕರಿತೀವಿ. ಹೇಗೆ ಈಗ ಬಂದಿದ್ದು ಈ ಥರ ಡಿವೈಡ್ ಆಗುತ್ತೆ, ಈ ಥರನಾದ್ರೂ ಆಗಿರ್ಬೋದು ಅಥವಾ ಈ ರೀತಿನಾದರೂ ಆಗಿರ್ಬೋದು. ಈ ಥರ ನೋಡಿಬಿಟ್ಟು ಇದು ಮತ್ತೇನಾಗುತ್ತೆ, ಇದನ್ನೇ ನಾವೇನಂತ ಕರಿತೀವಿ, ಕೆಪಿಲರೀಸ್ ಅಂತ ಹೇಳಿ ಕರಿತೀವಿ. ಎಕ್ಸ್ಚೇಂಜ್ ಆಫ್ ದ ಮೆಟೀರಿಯಲ್ಸ್ ಬಿಟ್ವೀನ್ ದ ಬ್ಲಡ್ ಆ್ಯಂಡ್ ಸರೌಂಡಿಂಗ್ ಸೆಲ್ಸ್ ಟೇಕ್ಸ್ ಪ್ಲೇಸ್ ಅಕ್ರಾಸ್ ದಿಸ್ ತಿನ್ ವಾಲ್. ಈ ತಿನ್ ವಾಲ್, ತೆಳುವಾಗಿರುವಂತಹ ವಾಲಲ್ಲಿ ಏನಾಗಿರುತ್ತೆ, ಇಲ್ಲಿ ಪ್ಯೂರ್ ಫಾರ್ಮ್ ಬ್ಲಡ್ ತೊಗೊಂಡೋಗಿರುತ್ತಲ್ಲ ಅದನ್ನು ಅಲ್ಲಿ ಏನಾಗುತ್ತೆ, ಪ್ಯೂರ್ ಬ್ಲಡ್ಡನ್ನು ಅದು ಕೊಟ್ಬಿಟ್ಟು, ಅಂದರೆ ಆಕ್ಸಿಜನ್ ಅದು ಕೊಟ್ಬಿಟ್ಟು ಕಾರ್ಬನ್ ಡೈಆಕ್ಸೈಡ್ ಅಥವಾ ವೇಸ್ಟನ್ನಂತೂ ಕ್ಯಾರಿ ಮಾಡ್ಕೊಂಡು ತೊಗೊಬರುತ್ತೆ. ದ ಕೆಪಿಲರೀಸ್ ದೆನ್ ಜಾಯಿನ್ ವೇನ್ಸ್ ದಟ್ ಕನ್ವೇ ದ ಬ್ಲಡ್ ಅವೇ ಫ್ರಮ್ ದ ಆರ್ಗನ್ ಆರ್ ಟಿಶ್ಯೂ. ಈ ರೀತಿಯಾಗಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ನೋಡೋಣ, ಇದನ್ನು ಆದರೂ ಆಲ್ರೆಡಿ ಹೇಳಿದ್ದೀನಿ, ಮತ್ತೆ ಸುಮಾರು ವೇಸ್ಟ್ ಮಾಡೋದು ಬೇಡ. ಜೊತೆಗೆ ನೀವು ಬ್ಲಡ್ಡಲ್ಲಿ ಪ್ಲೆಟೆಲೆಟ್ ಸೆಲ್ಸ್ಗಳನ್ನು ನೋಡ್ತೀರಾ.
ಕಿರುತಟ್ಟೆಗಳು ಅಂತ ಹೇಳಿ ನೋಡ್ತೀರಾ. ಇದು ನಮ್ಮ ಬಾಡೀಲಿ ಇರೋ ಕಾರಣ ಏನಾಗ್ತಿದೆ, ನಮ್ಮ ಬಾಡೀಲಿ ಏನಾದರೂ ಒಂದು ಗಾಯ ಆದಾಗ ಬ್ಲಡ್ ಫ್ಲೋ ಆಗ್ತಿರುತ್ತಲ್ಲ, ಅದನ್ನು ಕ್ಲಾಟ್ ಮಾಡುವಂತಹ ಎಬಿಲಿಟಿ ಯಾವುದಕ್ಕಿದೆ, ದಿಸ್ ಪ್ಲೆಟಿಲೆಟ್ಸ್ಗಿದೆ. ಸೊ ಪ್ಲೆಟಿಲೆಟ್ಸ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಅವರ್ ಲೈಫ್. ಲಿಂಫ್ ದುಗ್ಧರಸ ಅಂತ ಹೇಳಿ ಕರಿತೀವಿ. ಸಾಗಾಣಿಕೆಯಲ್ಲಿ ತೊಡಗಿಸಿಕೊಂಡಿರುವಂತಹ ಇನ್ನೊಂದು ದ್ರವವಿದೆ, ಇದನ್ನು ದುಗ್ಧರಸ ಅಂಗಾಂಶ ದ್ರವ ಅಂಥೇಳಿ ಕರಿತೀವಿ. ಸೊ ಲೋಮನಾಳಗಳಲ್ಲಿ, ಕೆಪಿಲರೀಸ್ಗಳಲ್ಲಿ ಏನಾಗಿರುತ್ತೆ, ಭಿತ್ತಿಯಲ್ಲಿ ಕಂಡುಬರುವಂತಹ ರಂಧ್ರಗಳ ಮೂಲಕ ಸ್ವಲ್ಪ ಪ್ರಮಾಣದ ಪ್ಲಾಸ್ಮಾ ಜೊತೆಗೆ ಪ್ರೋಟೀನ್ ಹಾಗೆ ರಕ್ತ ಜೀವಕೋಶಗಳು, ಬ್ಲಡ್ ಸೆಲ್ಸ್ಗಳೇನಿರುತ್ತಲ್ಲ, ಅಂಗಾಂಶಗಳಲ್ಲಿನ ಅಂತರಕೋಶೀಯ ಅವಕಾಶಗಳೊಂದಿಗೊಳಗೆ ಏನಾಗುತ್ತಿದೋ ಪ್ರವೇಶಿಸಿ ಅಂಗಾಂಶ ದ್ರವ ಉಂಟು ಮಾಡುತ್ತದೆ. ಈ ರೀತಿಯಾಗಿ ಲಿಂಫ್ಗಳು ಫಾರ್ಮೇಷನ್ ಆಗೋದನ್ನು, ದುಗ್ಧರಸ ಫಾರ್ಮ್ ಆಗೋದನ್ನು ನೀವು ನೋಡ್ತಾ ಹೋಗ್ತೀರಾ. ಸೊ ಅಲ್ಲಿ ಪ್ಲಾಸ್ಮಾ, ಪ್ರೋಟೀನ್, ಬ್ಲಡ್ ಸೆಲ್ಸ್ಗಳು ಬೇಕೇ ಬೇಕಾಗುತ್ತೆ. ಸೊ ನೆಕ್ಸ್ಟ್ ನೋಡೋದು ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲ್ಯಾಂಟ್ಸ್. ಅನಿಮಲ್ಸ್ ಬಗ್ಗೆ ಈಗ ನೋಡಿದ್ರಿ. ಈಗ ಪ್ಲ್ಯಾಂಟ್ಸಲ್ಲಿ ಹೇಗಾಗುತ್ತೆ, ಅಫ್ಕೋರ್ಸ್ ಇದನ್ನು ನಾನು ಸಿಂಪಲಾಗಿ, ತುಂಬ ದೊಡ್ಡದಾಗಿದೆ ಪಾಠ ಇದು, ನಾನು ಕಡಿಮೆ ಟೈಮಲ್ಲಿ ಹೇಳೋಕ್ಕೆ ಸಾಧ್ಯ ಮಾಡ್ಕೋತಿದ್ದೀನಿ. ಪ್ಲ್ಯಾಂಟ್ಸಲ್ಲಿ ಟ್ರಾನ್ಸ್ಪೋರ್ಟೇಷನ್ ಆಗೋಕ್ಕೆ ಸಾಧ್ಯ ಆಗೋದು 4 ಅಥವಾ ಒಂದು 5 ಪಾಯಿಂಟ್ಸ್ ಬರುತ್ತೆ ಅನಿಸುತ್ತೆ. ನೋಡೋಣ, ನಾನು ಹೇಳ್ತೀನಿ. ಈಗ ಪ್ಲ್ಯಾಂಟ್ಸ್ಗೆ ಬೇಕಾಗಿರುವಂಥದ್ದೇನೋ ಒಂದು ಸಾಯಿಲ್, ಹಾಗೆ ಕಾರ್ಬನ್ ಡೈಆಕ್ಸೈಡ್, ಹಾಗೆ ಅಲ್ಲಿ ರಿಲೀಸ್ ಆಗಿರುವಂಥ ಆಕ್ಸಿಜನು, ಬಿಡಿ ಅದು ಬೇಡ, ವಾಟರ್ ಜೊತೆಗೆ ಮಿನರಲ್ಸ್ ನೆಕ್ಸ್ಟ್ ಬರೀತೀನಿ. ಈಗ ಸಾಯಿಲಿಂದ ಏನಾಗ್ತಿದೆ, ರೂಟ್ಸ್ಗೆ ಅದು ಕನೆಕ್ಟ್ ಆಗಿರುತ್ತೆ. ರೂಟ್ಸಲ್ಲಿರುವಂತಹ ಅಂದರೆ ಸಾಯಿಲಲ್ಲಿರುವಂತಹ ನೈಟ್ರೋಜನ್, ಫಾಸ್ಫರಸ್ ಅಥವಾ ಕೆಲವೊಂದು ಮಿನರಲ್ಸ್ಗಳು ಹಾಗೆ ವಾಟರ್, ಇದನ್ನೆಲ್ಲ ಇದು ಏನು ಮಾಡುತ್ತೆ, ಕ್ಯಾರಿ ಮಾಡುತ್ತೆ. ಇದನ್ನು ಕ್ಯಾರಿ ಮಾಡುವಂತಹ ಅಂಗಾಂಶಗಳು ಯಾವ್ಯಾವು, ಕ್ಸೈಲಮ್ ಆ್ಯಂಡ್ ಫ್ಲೋಯಮ್. ಗೊತ್ತಾಗ್ತಿದೆಯಾ? ಈ ಕ್ಸೈಲಮ್ ಏನು ಮಾಡುತ್ತೆ, ಆ್ಯಕ್ಚುಲಿ ಇಟ್ ಟ್ರಾನ್ಸ್ಫರ್ ದ ವಾಟರ್ ಥ್ರೂ ದ ಕ್ಸೈಲಮ್ ಟಿಶ್ಯೂಸ್. ವಾಟರ್ನ ಟ್ರಾನ್ಸ್ಫರ್ ಮಾಡುತ್ತೆ ಥ್ರೂ ಔಟ್ ದ ಪ್ಲ್ಯಾಂಟ್. ಹಾಗೆ ಫುಡ್ ಪ್ರೊಡ್ಯೂಸ್ ಆಗಿರುವಂಥ ಫುಡ್ಡನ್ನು ಟ್ರಾನ್ಸ್ಪೋರ್ಟ್ ಮಾಡೋದು ಅದು ಫ್ಲೋಯಮ್. ಗೊತ್ತಾಗ್ತಿದೆಯಾ? ಈ ರೀತಿಯಾಗಿ ನೀವು ನೋಡ್ತಾ ಹೋಗ್ತೀರಾ. ಗ್ಲಿಸೈಲಮ್ ಟಿಶ್ಯೂಸ್, ಅದರಲ್ಲಿ ವೆಸಲ್ಸ್ ಮತ್ತು ಟ್ರ್ಯಾಕಿಡ್ಸ್ ಅಂತಿರುತ್ತೆ. ಇದೇನು ಮಾಡುತ್ತೆ, ರೂಟ್ಸ್, ಸ್ಟೆಮ್ಸ್, ಲೀವ್ಸ್ ಅವುಗಳನ್ನು ಇಂಟರ್ ಕನೆಕ್ಟ್ ಮಾಡಿರುತ್ತೆ. ಅದ ಕಾರಣ ಈಸಿಯಾಗಿ ಫ್ಲೋ ಆಗೋಕ್ಕೆ. ರೂಟ್ಸ್ಗಳೇನಾಗಿರುತ್ತೆ, ಸಾಯಿಲ್ ಒಳಗಡೆ ಇರುತ್ತೆ. ಇದರಲ್ಲಿ ವಾಟರ್ ಲಾಸ್ ಥ್ರೂ ದ ಸ್ಟೊಮ್ಯಾಟೊ, ಇದು ಓಕೆ ಬೇಡ, ಇದು ರೂಟ್ಸು. ಈಗ ಇಲ್ಲಿ ಸ್ಟೊಮ್ಯಾಟೋದಲ್ಲಿ ನೀವು ನೋಡ್ತೀರಾ, ಅಲ್ಲೇನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ತಗೊಳ್ಳೋದು, ಆಕ್ಸಿಜನ್ ಹೊರಗೆ ಹಾಕೋದು, ಈ ರೀತಿಯಾಗಿ ನೋಡ್ತಿದ್ದೀವಲ್ಲ. ಜೊತೆಗೆ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಅಂತ ಹೇಳಿ ಕರಿತೀವಲ್ಲ, ಇದನ್ನು ನಾವು ಟ್ರಾನ್ಸ್ಪಿರೇಷನ್, ಹೆಚ್ಚಾಗಿ ಇರುವಂತಹ ನೀರನ್ನು ಸಹಿತ ಎವಾಪ್ರೇಷನ್ ಮೂಲಕ ನೋಡ್ತೀವಲ್ಲ, ದಿಸ್ ಈಸ್ ಥ್ರೂ ದ ಟ್ರಾನ್ಸ್ಪಿರೇಷನ್ ಅಂತ ಹೇಳ್ತೀವಿ. ಅಪ್ವರ್ಡ್ ಮೂಮೆಂಟ್ ಆಗೋಕ್ಕೆ ಸಾಧ್ಯ ಆಗೋದು ಸಹಿತ ದಿಸ್ ಟ್ರಾನ್ಸ್ಪಿರೇಷನ್. ಏನು ವಾಟರ್ ಅಥವಾ ಖನಿಜಗಳನ್ನು ರೂಟ್ಸ್ ಮೂಲಕ ತರುತ್ತೆ, ಅಲ್ಲೂ ಅಪ್ವರ್ಡ್ ಮೂಮೆಂಟನ್ನು ನೋಡ್ತಿರಲ್ಲ. ಹಾಗೆ ಟೆಂಪರೇಚರ್ ರೆಗ್ಯುಲೇಷನ್ ಮಾಡೋದು, ಜೊತೆಗೆ ಅಪ್ವರ್ಡ್ ಮೂಮೆಂಟ್, ಇವೆಲ್ಲವೂ ಸಾಧ್ಯ ಆಗಿರೋದು ದಿಸ್ ಟ್ರಾನ್ಸ್ಪಿರೇಷನ್ ಮೂಲಕ. ಕೇಳ್ತಾರೆ ಎಕ್ಸಾಮಲ್ಲಿ, ಪ್ಲ್ಯಾಂಟ್ಸ್ಗಳಲ್ಲಿ ಮೇಲ್ಗಡೆ ಈ ಕ್ಸೈಲಮ್ ಏನು ತೊಗೊಂಡೋಗ್ತಿದೆಯಲ್ಲ ನೀರು, ಫ್ಲೋಯಮ್ ಹೇಗೆ ಫುಡ್ಡನ್ನು ತಯಾರು ಮಾಡಿ ಟ್ರಾನ್ಸ್ಪೋರ್ಟ್ ಮಾಡ್ತಿದೆಯಲ್ಲ ನ್ಯೂಟ್ರಿಯೆಂಟ್ಸ್ಗಳನ್ನು, ಅದು ಸಾಧ್ಯ ಆಗಿರೋದು ಯಾವುದರಿಂದ, ಅಪ್ವರ್ಡ್ ಮೂಮೆಂಟ್ ಆಗೋಕ್ಕೆ ಸಾಧ್ಯ ಆಗಿರೋದು ಯಾವುದರಿಂದ ಅಂದರೆ ದಿಸ್ ಥ್ರೂ ದ ಪ್ರೋಸೆಸ್ ಟ್ರಾನ್ಸ್ಪಿರೇಷನ್. ಡೇ ಟೈಮಲ್ಲಿ ಏನಾಗಿರುತ್ತೆ, ಸ್ಟೊಮ್ಯಾಟೊ ಓಪನ್ ಇರುತ್ತೆ, ಬಿಕಾಸ್ ಗೊತ್ತಿದೆ ನಿಮಗೆ ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ ತಗೋಬೇಕು ಫೋಟೋಸಿಂಥಸಿಸ್ ಪ್ರೋಸೆಸ್ಗೋಸ್ಕರ ಅಂತ. ಸೊ ಆಗೋಸ್ಕರ ಏನಾಗುತ್ತೆ, ಅಲ್ಲಿ ಹೆಚ್ಚು ನೀರಿನ ಅಂಶ ಇತ್ತು ಅಂತಂದರೆ ಅದು ಎವಾಪ್ರೇಟ್ ಅಥವಾ ಏನೋ ನಾವು ಹೇಳ್ತೀವಿ ವಾಟರ್ ಲಾಸ್ ಆಗೋಕ್ಕೆ ಕಾರಣ ಆಗ್ತದೆ. ಲಾಸ್ ಆಗೋದು ಯಾವುದು ಪ್ರೋಸೆಸ್ಸಿಂದ ಅಂತಂದರೆ ದಿಸ್ ಟ್ರಾನ್ಸ್ಪಿರೇಷನ್. ನೆಕ್ಸ್ಟ್ ಹೋಗೋಣ. ಇದಿಷ್ಟೇ ಸಾಕು, ತುಂಬ ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ಕಲ್ಲಿ, ಸುಮ್ಮನೆ ಟೈಮ್ ವೇಸ್ಟ್ ಅಂತೇಳಿ ಅನ್ಕೊತೀನಿ ನಾನು. ನೆಕ್ಸ್ಟ್ ಹೋಗೋಣ, ಎಕ್ಸ್ಕ್ರೀಷನ್. ಈಗೆಲ್ಲ ಪ್ರೋಸೆಸ್ ಆಯಿತು, ಅಲ್ಲಿ ಕ್ರಿಯೇಟ್ ಆಗಿರುವಂಥ ಒಂದು ವೇಸ್ಟನ್ನು ಯಾವುದು ಕಳಿಸುತ್ತೆ ಹೊರಗೆ, ದಟ್ ಈಸ್ ಎಕ್ಸ್ಕ್ರೀಷನ್ ಪ್ರೋಸೆಸ್ಸಲ್ಲಿ, ವಿಸರ್ಜನೆಯ ಮೂಲಕ. ಅಲ್ಲಿ ನಾವು ನೋಡೋದು ಕಿಡ್ನೀಸ್, ಮೂತ್ರಪಿಂಡಗಳಲ್ಲಿ. ಇದೇನಾಗಿರುತ್ತೆ, ಉದರ ಭಾಗದಲ್ಲಿರುತ್ತೆ, ಅಬ್ಡೋಮೆನ್ ರೀಜನಲ್ಲಿರುತ್ತೆ. ಯೂರಿನ್ ಏನಾಗಿರುತ್ತೆ, ಇಲ್ಲಿ ಆ್ಯಕ್ಚುಲಿ ಪ್ರೊಡ್ಯೂಸ್ ಆಗಿರುತ್ತೆ. ಯೂರಿನಲ್ಲಿ ಆ್ಯಕ್ಚುಲಿ ಇರೋದಂಥದ್ದೇನು, ವೇಸ್ಟ್ ಪ್ರಾಡಕ್ಟ್ಸ್ ಫ್ರಮ್ ದ ಬ್ಲಡ್ಡಲ್ಲಿರುವಂತಹ ವೇಸ್ಟ್ ಪ್ರಾಡಕ್ಟನ್ನು ಇದು ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಆನಂತರ ಇದರಲ್ಲಿ ನಾವು ನೋಡೋಂಥದ್ದು ಬೌಮನ್ಸ್ ಕ್ಯಾಪ್ಸ್ಯೂಲ್ ಹಾಗೆ ನೆಫ್ರಾನ್ಸ್ಗಳಿರುತ್ತೆ. ಇದ್ರ ಮೂಲಕ ಏನಾಗುತ್ತೆ, ಆ್ಯಕ್ಚುಲಿ ಬ್ಲಡ್ಡಲ್ಲಿರುವಂತಹ ಪ್ಯೂರ್ ಫಾರ್ಮನ್ನು ಅದು ಬಿಟ್ಟು ಅದರಲ್ಲಿರುವಂತಹ ಒಂದು ವೇಸ್ಟನ್ನು ಇದು ಅಬ್ಸರ್ವ್ ಮಾಡ್ಕೊಂಬಿಟ್ಟು ಏನಾಗುತ್ತೆ, ಆ ಯೂರಿಯಾನ ಏನು ಮಾಡುತ್ತೆ, ಯೂರಿಕ್ ಆ್ಯಸಿಡ್ ಅವೆಲ್ಲ ಏನಾಗುತ್ತೆ, ವಾಪಸ್ ಅದು ನಮ್ಮ ಬಾಡಿಯಿಂದ ಹೊರ ಹೋಗುವಂತೆ ಮಾಡುತ್ತದೆ. ಇದ್ರ ಬಗ್ಗೆ ನಿಮಗೆ ಥಿಯರಿ ಕ್ಲಾಸ್ ವಿತ್ ದ ಹೆಲ್ಪ್ ಆಫ್ ದ ಬೋರ್ಡ್ ನಾನು ಹೇಳೋಕ್ಕೆ ಸಾಧ್ಯ ಆಗುತ್ತೆ. ಇಷ್ಟಕ್ಕೆ ಸ್ಟಾಪ್ ಮಾಡೋಣ, ಸಾಕು, ತುಂಬ ಆಗಿದೆ ಅಂಥೇಳಿ ನಾನು ಇದನ್ನು ತುಂಬ ಬ್ರೀಫಾಗಿ ಹೇಳ್ತಾ ಇದ್ದೀನಿ. ನಿಮಗೆ ಹೆಚ್ಚಿನ ನಾಲೆಜ್ ಬೇಕು ಅಂತ ಏನಾದರೂ ಅನಿಸಿದ್ರೆ, ಅಥವಾ ಇದು ಬೌಮನ್ಸ್ ಕ್ಯಾಪ್ಸೂಲ್ ಇದ್ರ ಬಗ್ಗೆ ನಿಮಗೆ ಈಸಿ ಇದೆ, ಇದನ್ನು ತುಂಬ ಕಷ್ಟ ಅಲ್ಲ. ಅಲ್ಲಿ ಆ್ಯಕ್ಚುಲಿ ನೀವು ಈ ರೀತಿಯಾಗಿ ಅದು ಶೇಪಾಗಿ ಮೂವ್ ಆಗ್ತಾ ಹೋಗುತ್ತೆ.
ಈ ನೆಫ್ರಾನ್ಸ್ಗಳ ಬಗ್ಗೆ ತಿಳ್ಕೊಬೇಕು ಅನ್ನೋದಲ್ಲಾದರೆ ನೀವು ಟೆಲಿಗ್ರಾಮ್ ಗ್ರೂಪಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ. ಆನಂತರ ಆರ್ಟಿಫಿಷಿಯಲ್ ಕಿಡ್ನಿನ ನೀವು ನೋಡ್ತೀರಾ. ಯಾವಾಗ ಒಂದು ಕಿಡ್ನಿ ಲಾಸ್ ಆಗುತ್ತೆ, ಇದರ ಒಂದು ಕೆಲಸ ಏನಾಗಿರುತ್ತೆ, ಒಂದು ವೇಸ್ಟನ್ನು ನಮ್ಮ ಬಾಡಿಯಿಂದ ಹೊರ ಹಾಕುವಂಥದ್ದು. ಅದರ ಒಂದು ಕೆಲಸ ಅದು ಸ್ಟಾಪ್ ಮಾಡ್ತು ಅಂತಂದರೆ ನಾವು ಆರ್ಟಿಫಿಷಿಯಲ್ ಕಿಡ್ನಿನ ನಾವು ಅಡಾಪ್ಟ್ ಮಾಡ್ಕೋಬೇಕಾಗುತ್ತೆ. ಅದನ್ನೇ ನಾವೇನಂತ ಕರಿತೀವಿ, ಹೀಮೋಡಯಾಲಿಸಿಸ್ ಅಂತ ಹೇಳಿ ಕರಿತೀವಿ. ಸೊ ಅಲ್ಲೇನು ಮಾಡ್ತಾರೆ, ಇಂಪ್ಯೂರ್ ಬ್ಲಡ್ ನಮ್ಮ ಬಾಡಿಲಿರೋಂಥದ್ದನ್ನು ಅದನ್ನು ಹೊರ ಹಾಕಿ ಪ್ಯೂರ್ ಬ್ಲಡ್ಡನ್ನು ನಮಗೆ ಕಳಿಸ್ತಾ ಇರ್ತಾರೆ. ಸೊ ಅದರ ಒಂದು ಫಿಗರ್ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಸಿಗುತ್ತೆ, ನೋಡಿ. ನಿಮಗೆ ಹೆಚ್ಚಿನ ನಾಲೆಜ್ ಬೇಕು ಅಂದರೆ ಅಷ್ಟೇ, ಅಲ್ಲಿ ಆಗುವಂಥದ್ದೇನು ಸಾಕು, ಹೀಮೋಡಯಾಲಿಸಿಸ್. ನೆಕ್ಸ್ಟ್ ಸಸ್ಯಗಳಲ್ಲಿ ವಿಸರ್ಜನೆ ಬರುತ್ತೆ ಕಾನ್ಸೆಪ್ಟು. ಇದರಲ್ಲಿ ನಿಮಗೆ ಗೊತ್ತಿದೆ, ಇವಾಗ ಥ್ರೂ ದ ಸ್ಟೊಮ್ಯಾಟೊ ಹೊರಗಡೆ ಹಾಕ್ತೀವಿ, ಅದು ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಹೋಗುತ್ತೆ. ಇದನ್ನೆಲ್ಲ ನೀವು ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಆಗುತ್ತೆ, ಇದನ್ನೆಲ್ಲ ನೋಡ್ತಾ ಹೋಗ್ತೀರಾ. ಇಷ್ಟೇ ಈ ಟಾಪಿಕ್, ಇಲ್ಲಿಗೆ ಸ್ಟಾಪ್ ಮಾಡೋಣ. ಇಲ್ಲಿಗೆ ಈ ಚಾಪ್ಟರ್ ಕಂಪ್ಲೀಟ್ ಆಯಿತು. ನಾನು ಅಂದ್ಕೊತೀನಿ ಈ ಚಾಪ್ಟರಿಂದ ನಿಮಗೆ ಹೆಚ್ಚಾದಂತಹ ನಾಲೆಜ್ ನಿಮಗೆ ಸಿಕ್ಕಿದೆ ಅಂತ ಹೇಳಿ. ಸೊ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ಮತ್ತೆ ಒಂದು ಚಾಪ್ಟರಿಂದ ನಿಮ್ಮ ಮುಂದೆ ನಾನು ಬರ್ತೀನಿ. ನಮ್ಮ ತಂಡ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ NCERT ಸ್ಟೇಟ್ ಬುಕ್ಸ್ 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆ ಚರ್ಚೆ, ಟೆಲಿಗ್ರಾಮ್ ಗ್ರೂಪ್ನಲ್ಲಿ ದಿನನಿತ್ಯ 100ಕ್ಕೂ ಹೆಚ್ಚು ಕ್ವಿಜ್ ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ಸಂಪೂರ್ಣವಾಗಿ ಚರ್ಚಿಸುವ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ. ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯ. ನಮ್ಮ ಟೆಕ್ನಿಕಲ್ ಟೀಮ್ ಮತ್ತು ಹೊಸ ಟೆಕ್ನಾಲಜಿ ಅಳವಡಿಕೆಗಳಿಗೆ ನೀವು ಜಾಯಿನ್ ಆಪ್ಷನ್ ಮೂಲಕ ಸಹಾಯ ಮಾಡಬಹುದು. ಶಿಶು 29 ರೂಪೀಸ್, ಕಿಶೋರ್ 59 ರೂಪೀಸ್, ತರುಣ್ 159 ರೂಪೀಸ್. ಅದು ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮಗೆ ಬೆಂಬಲವನ್ನು ಸೂಚಿಸಬಹುದು. ಹೆಚ್ಚು ಬಂದ ಹಣವನ್ನು ಐಡಿಯಾಸ್ ಫೋರಂ ವತಿಯಿಂದ ಚಾರಿಟಬಲ್ ಟ್ರಸ್ಟ್ ಮೂಲಕ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡಲಾಗುವುದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಅಂದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಹಿತ ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.